ಆ ಎಲ್ಲಾದ್ರೂ ಗುರುವಿನ ಮಠದಾಗ ಹಾಲು ವಿಷ ಆದದ ಖಂಡಿ ಅಲ್ಲ ಅಂದ್ರ ನೋಡ್ರಿ. ಮಾತ್ ಹೆಂಗ ಬರ್ತಾವು ಅಂದ್ರ ಸದಾಶಿವಪ್ಪನವ್ರು ಹೇಳ್ತಾರ, ಚಿನ್ನವ ಗುರುವಿನ ಮಠದಾಗ ಎಂದರ ವಿಷ ಆದದ ಖಂಡಿ ಏನ? ಗುರುವಿನ ಕೈ ಒಳಗ ಅಮೃತ ಇರ್ತದ, ಗುರುವಿನ ಮಾತಿನೊಳಗ ಅಮೃತ ಇದ. ಹೌದಲ್ಲ? ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ. ಅಮೃತ ಐತಿ, ಸುದೆ ಅಂದ್ರೆ ಅಮೃತ. ಸುಧಾರಸಧಾರೆ ಅಂತ ಹೇಳ್ಕೊಂಡು ಬರ್ತಾರ. ನೀ ಹೇಳಾಕತ್ತಿ ಈಗ ವಿಷ ಆದ್ರೆ ಹೆಂಗಂತ ಕೇಳಾಕತ್ತಿ. ಏನು ವಿಷ ಇರೋದನಿ ಅಂದ? ಏನು ವಿಷ ಇರೋದ? ಈಗ ಏನು ವಿಷಯಗಳಿಗೆ ಬಂದದ ನಿಮ್ಮಿಬ್ಬರಿಗೂ? ಯಾಕೆ ಹಿಂಗ ಮಾತಾಡಕತ್ತೇವ್ರಿ? ಈ ಭಗವಂತನ ಆಶ್ರಯದೊಳಗಿರ್ತಕ್ಕಂಥ ನಿಮಗ ವಿಷ ಬರಂಗಿಲ್ಲ. ವಿಷ ಬಂದ್ರು ಕೂಡ ಏನಾಗ್ತೈತಿ ಅಂದ್ರೆ ಹೇಳ್ತಾರ, ಬಸವಣ್ಣನ ವಚನ ತಗೊಂಡ ನನಗೆ ಹೇಳಿದಲ್ಲ, ಅದ ಬಸವನ ಏನ್ ಹೇಳ್ದಾನ? ನೀನ್ ಒಲಿದಡೆ ಕೊರಡು ಕೊಡರುವುದಯ್ಯ, ನೀನ್ ಒಲಿದಡೆ ಕೊರಡು ಕೊಣರುವುದಯ್ಯ, ನೀನ್ ಒಲಿದಡೆ ಬರಡು ಹೈನಹುದಯ್ಯ, ನೀನ್ ಒಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ, ನೀನ್ ಒಲಿದಡೆ ಸಕಲ ಪಡೆ ಪದಾರ್ಥವು ಇದಲ್ಲಿರ್ಪುದು ಕೂಡಲ ಸಂಗಮ ದೇವ. ಬಸವನ ಅವಾಗೂ ಹೇಳಿದ, ಈಗೂ ಹೇಳ್ಯ. ಏನ್ ಹೇಳಿದ? ನೀನೊಲಿದಡೆ ಕೊರಡು ಕೊಣರುವುದಯ್ಯ. ಇದೆಲ್ಲ ಎಲ್ಲಿ ಆಗ್ತದ ಅಂದ್ರ ಸಂಸಾರದ ಜೀವನದೊಳಗೆ ಇವೆಲ್ಲ ನಡೀತಾವ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು. ಹೌದಲ್ಲ? ಗುರುವಿನ ಆಶ್ರಯದೊಳಗಿದ್ದಾಗ ಯಾವ ತಾಪತ್ರಯಗಳು ಬರಂಗಿಲ್ಲ. ಗುರುವಿನ ಆಶ್ರಯದೊಳಗಿದ್ದಾಗ ಯಾವ ತಾಪತ್ರಯ ಬಂದಾವ ನಿಮಗ? ಅಮೃತ, ವಿಷವೋ ಅಮೃತ. ಹೌದಾ? ನೀನೊಲಿದಡೆ ಅಮೃತ ವಿಷವು ಅಮೃತ ಬಹುದಯ್ಯ ಅಂತ ಹೇಳ್ಕೊಂಡು ಬಂದಾರೋ. ವಿಷ ಯಾವಾಗ ನೀಡೇನಿ ಹೇಳು ಅಂದ್ರು. ಯಪ್ಪ, ವಿಷ ಕುಡಿದಕ್ಕಿಂತ ಹೆಚ್ಚಾಗಕತ್ತೈತಿ. ಯಾಕ? ಏನಾಗ್ಯದ ಬಿಡಿಸಿ ಹೇಳು ಅಂದಾಗ, ನಮ್ಮ ಹಿರಿಯ ನಿಮ್ಮ ಕಾಯಿ ತಂದು ಕೊಟ್ಟಾಗ, ಈಗ ವಿಷಯಕ್ಕೆ ಬಂದು, ನಮ್ಮ ಹಿರಿಯ ಕಾಯಿ ತಂದು ಕೊಟ್ಟಾಗ ಇನ್ನೊಂದು ಕೊಡತ್ತ ಕುಡಿದ್ರತ್ತ, ಮತ್ತೊಂದು ಕೊಡ್ರಿ ಅಂದಾಗ ರೊಕ್ಕ ಕೊಡಕ್ ತರ್ತಾನಂದ್ರತ್ತ. ಅದಕ್ಕ ಈಗ ಎಲ್ಲಿ ಬಂದು ಅಂತ ಕೇಳಿದ್ರೆ, ನನ್ನ ಕಡೆ ಹಣ ಉಳಿದಿತ್ತಪ್ಪ, ಅದರಲ್ಲಿ ನಾ ತನ್ನ ಅಂತ ಹೇಳಿದಾಗ, ಹಣ ಉಳಿಸೋ ಕಲೆ ನನಗ್ ಗೊತ್ತೈತಿ, ಮಠ ಬಿಟ್ಟು ಹೋಗಂದಿರತ್ತ. ಅದಕ್ಕ ಮತ್ತೆ ವಿಷ ಕುಡಿದಿದ್ಕಿಂತ ಹೆಚ್ಚು ಏನು ಕಡಿಮೆ ಅಂತ ಕೇಳ್ತಾವ. ಇದಕ್ಕೆ ಸತ ಅಂತಾರ. ಸದ್ಗುರುನ ಜೊತೆ ವಾಕ್ವಾದ ಮಾಡ್ಬೇಕು ನಾವು. ಈಗ ಬರೇ ಹೋಗಿ ಗುರುವೇ ನನಗೆ ಅದನ್ನ ಕೊಡು, ಇದನ್ನ ಕೊಡು, ಹಂಗಾಗೈತಿ ಹಿಂಗಾಗೈತಿ ಇದನ್ನ ಕೇಳೋದಲ್ಲ. ಈ ರೀತಿಯಾಗಿ ಗುರುವಿನ ಪ್ರಶ್ನೆ ಮಾಡ್ತಾಳ. ನಿನ್ನ ಆಶ್ರಯದೊಳಗಿರ್ತಕ್ಕಂಥ ನಾವು ನಿಮ್ಮ ಆಶ್ರಯವನ್ನು ಬಿಟ್ಟು ಹೋಗತ್ತ ಹೇಳಿದ್ರ ಎಲ್ಲಿ ಹೋಗುನಪ್ಪ? ಇದು ವಿಷ ಕುಡಿದಿದ್ದು ಹೌದೋ ಏನು ಅಲ್ಲೋ ಅಂದ. ಅವಾಗ ಸದಾಶಿವಪ್ಪನವ್ರು ನಗಾಕ್ ಚಾಲು ಮಾಡ್ಯಾರ. ನಗತಾರ ಒಂದು ಗದ್ ನಕ್ 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 ಹೇಳಿದ್ರು, ಇದನ್ನಿಟ್ಟು ದ್ವಾರದ ಮಾಡ್ಕೊಂಡ್ರೆ ಅಂದ್ರ ಅವ್ರು. ಇಷ್ಟು ದ್ವಾರದ ಮಾಡ್ಕೊಂಡ್ರೆ ಗಂಡ ಹೆಂಡತಿ, ಹೌದಪ್ಪ ಬೆಳತನ ನಿದ್ದಿಲ್ಲ ಅಂದ್ರ ಅವ್ರು. ಬೆಳತನ ನಿದ್ದಿಲ್ಲ. ಅವಾಗ ಸದಾಶಿವಪ್ಪನವ್ರು ಹೇಳ್ತಾರ, ನೋಡು ಏನ ಅಂದ್ರ ಗುರುವಿನ ಆಸ್ಥಾನದೊಳಗ ಪರಿಪೂರ್ಣವಾಗಿ ಭೃತ್ಯಾಚಾರಿಯಾಗಿ ಕಿಂಕರನಾಗಿ ಯಾವ ಆಮಿಷಗಳಿಲ್ಲದೆ ನೀವಿಬ್ರು ಸೇವಾ ಮಾಡಿ, ಯಾವುದು ಇಟ್ಟುಕೊಂಡಿಲ್ಲ. ಏನಾರು ಕೇಳಿರ ನನ್ನ ಅದನ್ನು ಕೊಡು ಇದನ್ನು ಕೊಡತ್ ಏನಾರು ಕೇಳಿರ? ಏನೂ ಕೇಳಿಲ್ಲ. ನಿಷ್ಕಾಮ ಭಕ್ತಿ ಮಾಡ್ಯಾರ ನನ್ನಲ್ಲಿ. ಯಾವ ಫಲಾಪೇಕ್ಷೆನೂ ಮಾಡಿಲ್ಲ. ಯಾವಾಗ ನಿನ್ನ ಗಂಡ ಬಂದು ಬಬಲಾದೊಳಗೆ ನಿಂತು ನಾನು ಸೇವಾ ಮಾಡಾಕತ್ತೇನೋ, ಇದನ್ನ ಕೊಡಪ್ಪ ಅಂತ ಒಂದು ಮಾತನ್ನು ಕೇಳಿಲ್ಲ. ಮತ್ತೆ ದುಡಿಸ್ಕೊಂಡ ನನಗೇನಾಗೈತೆ ಅಂದ್ರೆ ವಜನ ಆಗೈತಿ ನೀವು ದುಡುಕಿ ಅಂದ. ನೀವು ದುಡಿದದ್ದು ನನಗ್ ವಜನ ಆಗ್ಯದ. ಅಲ್ಲೋ, ದುಡ್ದಾಗ ಪಗಾರ ಕೊಡ್ಲಾರ್ದು 2 ದಿವ್ಸ ಇಟ್ಕೊಂಡ್ ಕುಂಡ್ರಲಿ ಅಂದ್ರ ನೋಡ್ರಿ ಮಹಾತ್ಮರ ಹೃದಯ ಹೆಂಗಿರ್ತದ ಅಂದ್ರ, ದುಡಿದಿರಿಬ್ಬರು ದುಡಿದು ನನಗ ನಿಮ್ಮ ಭಾರ ವಜನ ಆಗಿಬಿಟ್ಟದ, ನಿಮ್ಮ ಪುಣ್ಯ ನನಗ ಬಾಳ ಆಗಿಬಿಟ್ಟದ. ಮತ್ತೆ ಅದಕ್ಕೆ ಪ್ರತಿಫಲ ಬೇಡ? 2 ದಿವ್ಸ ದುಡಿದ ಮೇಲೆ ಬಿಡಾವ್ರಿ, ಅದಕ್ಕೆ ಪ್ರತಿಫಲ ಕೊಡಬೇಕಲ್ಲ. ಕೊಡೋದಾದ್ರೆ ಇಲ್ಲೇ ಇಟ್ಕೊಂಡು ಕೊಡ್ಲ ಅಂದ್ರ ಇಲ್ಲಿ ಕೊಡಾಕ ಬರಂಗಿಲ್ಲ. ಮತ್ತೇನ್ ಮಾಡವ? ನೀವು ಇದನ್ನ ಬಿಟ್ಟ ಹೋಗ್ಬೇಕಿಲ್ಲಿ. ಯಾಕೆ ಬಿಟ್ಟು ಹೋಗ್ಬೇಕಂದ್ರ, ಗುರುವಿನ ಸೇವಾ ಮಾಡಿದ್ದಕ್ಕಾಗಿ ನಿಮಗೆ ಏನ್ ಪ್ರತಿಫಲ ಸಿಕ್ತು ಅನ್ನೋದು ಜಗತ್ತಿಗೆ ತಿಳಿಬೇಕಲ್ಲ.
ಅದಕ್ಕಾಗಿ ನೀವೇನ್ ಮಾಡ್ಬೇಕಂದ್ರೆ ಚಿನ್ನಮ್ಮ, ಗುರುವಿನಲ್ಲಿ ಯಾವಾಗಿದ್ರು ಅಮೃತತ್ವ ಇರ್ತದ, ಗುರುವಿನಲ್ಲಿ ಅಮೃತತ್ವ ಇರ್ತದ, ವಿಷ ಯಾವಾಗೂ ಇರಂಗಿಲ್ಲ. ಗುರು ಯಾವ ಕಾಲಕ್ಕೂ ವಿಷ ಭಕ್ತರಿಗೆ ಎರಂಗಿಲ್ಲ. ಭಕ್ತರು ಎರಿಬಹುದಿನ, ಹೌದಿಲ್ಲ? ಸಿದ್ಧಾರೂಢರಿಗೆ ವಿಷ ಹಾಕಿದ್ರು ಯಾರೇ? ನಮ್ಮಂತ ಭಕ್ತರು. ತಲೆ ಮೇಲೆ ಬೆಂಕಿ ಇಟ್ರಿಲ್ಲ, ಏನಾರ ಅಂದನ ಅಪ್ಪ? ಏನು ಅನ್ಲಿಲ್ಲ. ಬೆಂಕಿ ಇಟ್ರು ನಗುತ್ತಿದ್ದ, ಬೆಂಕಿ ಇಟ್ರು ನಗುತ್ತಿದ್ದ. ಬೆಂಕಿ ಇಟ್ಟಾಗ ಯಾರೋ ಒಬ್ಬರು ಅವ್ರ ಮೇಲೆ ಇರಿಸ ಇರ್ತಕ್ಕಂಥ ಭಕ್ತ ಬಂದು ಬೆಂಕಿ ಇಟ್ಟು ಹೋಗಿಬಿಟ್ಟು ಕುಳ್ಳ ಇಟ್ಟ. ಅದು ಮುಂಜಾನೆ ವಾಕ್ಯಕ್ಕೆ ಬಂದಾಗ ಕೂತಿದ್ರ ಅವರು ಧ್ಯಾನಕ್ಕ. ಅವಾಗ ಅವ ತೋಟಕ್ಕೆ ಹೊಂಟಿದ್ದತ್ತ, ಕುಳ್ಳು ಹಿಡ್ಕೊಂಡ. ಅರ್ಧ ಮುರ್ಧ ಹತ್ತಿತ್ತು ಕುಳ್ಳು. ಇಲ್ಲೇ ಸಿದ್ಧಾರೂಢ ಕುಟ್ಟ ಅನ್ನೋದು ಗೊತ್ತಾತು. ತಂದ ಅವ್ರ ಮ್ಯಾಲ ತಲೆ ಮ್ಯಾಲ ಇಟ್ಟು ಸುಮ್ಮ ಹೋಗ್ಬಿಟ್ಟ. ಅದು ಮುಂಜಾನೆ ಸಣ್ಣನ ಗಾಳಿಗೆ ಉರಿ ಹತ್ಕೊಂಡ್ ಬಿಟ್ಟಿತ್ತು. ಅದು ಹತ್ತಿ 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 ನೆತ್ತೆಲ್ಲ ಸುಟ್ಟು ಹೋಗಿತ್ತು. ಆದ್ರೂ ಸುಮ್ಮನೆ ಕೂತಿದ್ರ ಅವರು. ಬಾಹ್ಯವನ್ನು ಮರೆತ ಧ್ಯಾನಗಳು ಕೂತು ಬಿಟ್ಟ ಸಿದ್ಧಾರೂಢರು. ಅವಾಗ ಮತ್ ಕೆಲವಾರು ಜನ ವಾಕಿಂಗ್ ಕತ್ತು ವಾಯುವಿಹಾರಕ್ಕದ್ದು ಬಂದ್ರಲ್ಲ. ಅವಾಗ ಏನೋ ಉರಿ ಹತ್ತದಲ್ಲ, ಏನೋ ಕಾಣ್ತದ, ಮಿನಕ್ ಮಿನಕ್ ಅಂತ ಓಡಿ ಬಂದು ನೋಡ್ತಾರ. ಸಿದ್ಧಾರೂಢರು ತಲೆ ಮ್ಯಾಲ ಉರಿ ಹತ್ತಿ ಬಿಟ್ಟದ. ಗಾಬರ ಯಪ್ಪ 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 ಅಂತ ತೆಗೆದು ಹೋಗದ. ಎಲ್ಲರೂ ಇದನ್ನ ಮಾಡಿದ್ರು. ಅವಾಗ ಬಾಹ್ಯಕ್ಕೆ ಬಂದ್ರು. ಅವಾಗ ಧ್ಯಾನ ಮಾಡಿಟ್ಟು ಬಾಹ್ಯಕ್ಕೆ ಬರ್ತಾರ. ಏನಾತ್ರಪ್ಪ ಅಂದ್ರೆ ಅವಾಗ ಎಚ್ಚರಗೊಂಡ್ರೆ ಏನಾತಪ್ಪ ಅಂತ ಕೇಳ್ತಾರ. ಯಪ್ಪ, ಯಾರೋ ನಿಮ್ಮ ಮ್ಯಾಲ ತಲೆಯ ಮ್ಯಾಲ ಬೆಂಕಿ ಇಟ್ಟು ಹೋಗ್ಯಾರ, ಬೆಂಕಿ ಇಟ್ಟು ಹೋಗ್ಯಾರ ಅಂತ ಹೇಳಿ ಒಬ್ಬ ಮನುಷ್ಯನನ್ನ ಮನೆಗೆ ಕಳಿಸ್ತಾರ. ಹೋಗಿ ಬೆನ್ನಿ ತಗೊಂಡ್ ಬರೋಗು, ಬೆನ್ನಿ ತರೋಗು, ನೆತ್ತೆಲ್ಲ ಸುಟ್ಟು ಹೋಗ್ಯಾರ ಅಂತ ಹೇಳಿ ಎಷ್ಟೋ ಜನ ಓಡಿ ಬಂದ್ರು. ಬೆನ್ನಿ ತಗೊಂಡ್ ಬಂದು ನೆತ್ತಿಗೆ ಉಣಿಸ್ತಾರ. ಶಿಸ್ತಂಗೆ ಉಣಿಸಿದಾಗ ಸದ್ಭಕ್ತರು ಕೇಳ್ತಾರೆ, ಯಪ್ಪ ನಿಮ್ಮ ತಲೆ ಮ್ಯಾಲ ಯಾರ ಬೆಂಕಿ ಇಟ್ಟಾರ ಹೇಳ್ರಿ, ಅವ್ನು ಹೊಟ್ಟೆ ಬಿಡಂಗಿಲ್ಲ ಅಂದಾಗ ಅವಾಗ ಸಿದ್ಧಾರೂಢರು ಒಂದು ಮಾತು ಹೇಳಿದ್ರಲ್ಲ, ಮಹಾತ್ಮರು ಒಂದು ಮಾತು ಹೇಳಿದ್ರು. ಏನು ಬಿಡಪ್ಪ, ಅವನೇನ್ ಮಾಡವ್ರ ತಗೊಂಡ? ಇಲ್ಲಪ್ಪ, ಅವನು ಸುಮ್ಮನೆ ಬಿಡಂಗಿಲ್ಲ. ಏನಿಲ್ಲಪ್ಪ, ಅವನ ಭಕ್ತಿ ಅವ ಮಾಡಿರ್ಗ್ಯಾನ, ನಿಮ್ಮ ಭಕ್ತಿ ನೀವು ಮಾಡಾಕತ್ತೀರಿ ಅಂತ. ಅವಾಗ ಬೆಂಕಿ ಇಟ್ರನ ಆನಂದ ಸಿಗ್ತಿತ್ತು. ಅದಕ್ಕೆ ಬೆಂಕಿ ಇಟ್ಟು ಅವ ಆನಂದ ಪಟ್ಟು ಹೋಗ್ಯಾನ. ಆ ಬೆಂಕಿ ತೆಗೆದು ನೀವು ಬೆನ್ನಿ ಹಚ್ಚಿ ನೀವು ಆನಂದ ಪಡಾಕ್ತೀರಿ, ಇದು ನಿಮ್ಮ ಆನಂದ ಅಂದ್ರ ನೋಡ್ರಿ ಸಿದ್ಧಾರೂಢರು. ಅದಕ್ಕೆ ಯಾರು ಕರೆದು ಏನು ಮಾಡಬೇಡಪ್ಪ, ಅವ್ರವ್ರ ಫಲಭೋಗ ನೋಡ್ರಿ. ಬೆಂಕಿ ಇಟ್ರು ನಗುತ್ತಿದ್ರು, ಸದ್ಭಕ್ತರೆಲ್ಲ ಕೂಡಿ ಬಂಗಾರದ ಕಿರೀಟ ಇಟ್ರು ನಗುತ್ತಿದ್ರು. ಇದಕ್ಕೆ ಸ್ಥಿತಪ್ರಜ್ಞರು ಅಂತ ಕರೀತಾರ. ಸ್ಥಿತಪ್ರಜ್ಞರು ಅಂತ ಎದಕ್ಕೆ ಕರೀತಾರ ಅಂದ್ರ, ಮಾನ ಅವಮಾನ ಎರಡೂ ಬಂದನು ಅದನ್ನ ಹಸನ್ಮುಖದಿಂದ ಸ್ವೀಕಾರ ಮಾಡ್ತಿರ್ತಾರ. ನಮಗ ಗೌರವ ಕೊಟ್ರ ಅಟ್ಟ ನಕ್ಕೋತಲ್ಲಿ ಇರ್ತೀವಿ ನಾವು. ಒಂದು ಸ್ವಲ್ಪ ಅಳಗ್ಯಾಡ್ತಂದ್ರ ನನಗ ಅವನ್ ಹಿಂಗ ಮಾಡ್ಯಾನ ಅಂತೀವಿಲ್ಲ. ಇದಕ್ಕೆ ಸ್ಥಿತಪ್ರಜ್ಞರು ಅನ್ನಂಗಿಲ್ಲ. ಇದು ಸ್ಥಿತಪ್ರಜ್ಞರು ಅಲ್ಲ. ಹಂಗ ಇಲ್ಲ ಹೇಳಿದ್ರು ಸಿದ್ಧಾರೂಢರು, ಸದಾಶಿವಪ್ಪನವರು, ಎಷ್ಟೊತ್ತು ನಿಮ್ಮನ್ನ ದುಡಿಸ್ಕೋತಿ ಇರ್ಲಿ, ಹೋಗ್ರಿ ನಿಮ್ಮಿಬ್ಬರಿಗೂ ನಾನು ಆಶೀರ್ವಾದ ಮಾಡ್ತೇನೋ. ಅದಕ್ಕಾಗಿ ನೀವಿಬ್ಬರು ಏನ್ ಮಾಡಬೇಕು ಅಂದ್ರ, ಈ ಬಬಲಾದಿಯನ್ನು ಬಿಟ್ಟ ನಾ ಹೇಳಿದ ಸ್ಥಳಕ್ಕೆ ನೀವು ಹೋಗಿ ನಿಮ್ಮ ಜೀವನ ನಡೆಸ್ರಿ. ಮುಂದೆ ನಿಮ್ಮ ಜೀವನ ಬಂಗಾರ ಆಗ್ತದ. ಅದಕ್ಕಾಗಿ ನಿಮ್ಮನ್ನ ಹಂಗ ಕಳ್ಸಂಗಿಲ್ಲ, ನಿಮಗ್ ಪ್ರಸಾದ ಕೊಟ್ಟು ಕಳಿಸ್ತೇನೋ, ನಿಮಗ ಪ್ರಸಾದ ಕೊಟ್ಟು ಕಳಿಸ್ತೇನಂತ ಹೇಳಿ ಏನ್ ಮಾಡಿದ್ರಂದ್ರ, ಆ ದುಡಿತಿರ್ಕ ಪ್ರತಿಫಲ ನಾನ್ ನಿಮಗ್ ಕೊಡಬೇಕಲ್ಲ ಅಂತ ಹೇಳಿ ಸದಾಶಿವಪ್ಪನವರು ದಾನಮ್ಮಗ ತಾಯಿಗೆ ಹೇಳ್ತಾರೆ, ದಾನೇಶ್ವರಿ ಹಮಣಿ ತಗೊಂಡ್ ಬಾ ಅಂದ್ರ. ಹಮಣಿ ಅಂದ್ರೆ ಗೊತ್ತಾಕತ್ತೇನ್? ಹಮಣಿ ಅಂದ್ರ ಹಿಂದಿನ ಕಾಲಗಳು ಅವಾಗ ನೋಟ್ ಇದ್ದಿದ್ದಿಲ್ಲ. ಬಂಗಾರದ ನಾಣ್ಯ, ತಾಮ್ರ ನಾಣ್ಯ, ಕಂಚಿನ ನಾಣ್ಯ, ಈ ನಾಣ್ಯಗಳು ಇರ್ತಿದ್ವು. ಹೌದಲ್ರಿ? ಬೆಳ್ಳಿ ನಾಣ್ಯಗಳು ಇರ್ತಿದ್ದು. ಅವನ್ನೆಲ್ಲ ಏನ್ ಮಾಡ್ತಿದ್ರ ಅಂದ್ರ, ಒಂದು ಚೀಲ ಇರ್ತಿತ್ತ ಹಮಣಿ ಅನ್ನತಕ್ಕಂಥದ್ದು. ಆ ಹಮಣಿ ಚೀಲನ್ನ ಏನ್ ಮಾಡ್ರ, ಅದ್ರಾಗ ಇಟ್ಟ ಅದನ್ನ ಬಾಯಿ ಜಗ್ಗಿ ಬಿಟ್ಟು ಅದಕ್ಕೆ ಕಟ್ಟಿ ಬಿಟ್ರ ಮುಗೀತು, ಪಚ್ಚಿರ್ತಿದ್ದು. ಹೌದಿಲ್ಲ? ಈಗ ಇರ್ತಾವ ಒಬ್ಬೊಬ್ಬ ಕಡೆ ಹಮಣಿ ಚೀಲ. ಈಗ ಹಮಣಿ ಚೀಲ ಅನ್ನಂಗಿಲ್ಲ. ಈಗೇನತ್ತೀರಿ? ತಂಬಾಕ್ ಚೀಲ ತೀರಿ. ಅದಾಗಲೇ ತಂಬಾಕ್ ತಿನ್ನೋರು ಅಂತೇಕ ಅದ್ರಾಗ ಏನಿರ್ತದ್ರಿ? ಸುಣ್ಣ, ಎಲೆ, ತಂಬಾಕ ಎಲ್ಲ ಇಟ್ಕೊಂಡ ಅದ್ರಾಗ ಬಾಯಿ ಜಗ್ಗಿ ಇಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರ ಮಗಳು. ಈಗ ತಂಬಾಕ್ ಚೀಲ ಆಗಿದೆ, ಅವಾಗ ಹಮಣಿ ಚೀಲ ತಿಂದ ದೊಡ್ಡದಿರ್ತಿತ್ತು. ಅವನ್ನೆಲ್ಲ ಏನ್ ಮಾಡಿದ್ರು? ದೊಡ್ಡದಿತ್ತು, ಅದ್ರಾಗೆಲ್ಲ ಬೆಳ್ಳಿ ನಾಣ್ಯ, ಎಲ್ಲ ನಾಣ್ಯಗಳನ್ನು ಹಾಕಿಟ್ಟಿದ್ರು. ದಾನೇಶ್ವರಿ ಅಮ್ಮನವರು ಹೋಗಿ ಒಳಗೆ ಹೋಗಿ ತಗೊಂಡು ಬಂದ್ರು. ಅವಾಗ ಗಂಡ ಎಂದಿನ ಕರೀತಾರ, ಬರ್ರಿ ನಿಮಗೆ ಪ್ರಸಾದ ಕೊಟ್ಟು ಕಳಿಸ್ತೇನೋ, ನಿಮ್ಮ ಜೀವನ ಏನು ಪಾವನ ಆಗ್ತದ ಬರ್ರಿ ಅಂತ ಹೇಳಿ ಒಡ್ಡ ಹನುಮಂತನ ಚಿನ್ನವನನ್ನ ಮುಂದೆ ಕರೆದು ಏನ್ ಮಾಡ್ರ ಅಂದ್ರ, ಆ
ಮಂಚದ ಮೇಲೆ ಹಮಣೆ ಇಟ್ಟು ತೆಗೆದ ಒಂದು ಬಗಸು ತುಂಬ ಬೆಳ್ಳಿ ನಾಣ್ಯಗಳನ್ನು ತಕೊಂಡು ಬಗಸು ತುಂಬ ಬೆಳ್ಳಿ ನಾಣ್ಯ ತಗೊಂಡು ಕಡಿತಾರೆ ಇಬ್ರು ಗಂಡ ಹೆಂಡತಿ. ಬರೀ ಉಡಿ ಮಾಡ್ರಿ ತಗೋರಿ ಅಂತ ಹೇಳಿದಾಗ ಚಿನ್ನ ಒಂದು ನಾವ್ ಅಲ್ಲಪ್ಪ ಅಲ್ಲಕ್ಕಿ, ನಾವ್ ಅಲ್ಲಿ ಅಲ್ಲಕ್ಕಿ. ಅವಾಗ ದಾನಂತ ಹೇಳ್ತಾಳ, ಚಿನ್ನವ ಎಂತಕ್ಕೆ ನೀನು ಅಲ್ಲಕ್ಕಿ. ಅಪ್ಪ ಬೆಳ್ಳಿ ನಾಣ್ಯ ಕೊಡಾಕತ್ಯಾನ, ರೊಕ್ಕ ಕೊಡಾಕತ್ಯಾನ, ಒಲ್ಲ ಎತ್ತಿಲ್ಲ ಅಲ್ಲ. ಯವಾ ತಾಮ್ರ ದುಡ್ಡ ತಾಯಿ ಮಕ್ಕಳನ್ನ ಅಗಲಿಸ್ತತ, ಈ ಹಣನ ಈ ದುಡ್ಡನ್ನ ನಮ್ಮನಿಗೆ ಅಗಲಿಸಾಕ್ ಕೊಟ್ಟೈತಿ ಅಂದ. ಹೌದಿಲ್ಲ? ಆ ದುಡ್ಡು ನಮ್ ಹಿರಿಯ ಉಳಿಸಿದಕ್ಕಾಗಿ ಇವು ಬಬಲಾಗ ಬಿಟ್ಟು ಹೋಗೋ ಪ್ರಸಂಗ ಬಂದೈತಿ ನಮಗ. ಈ ದುಡ್ಡ ನಮ್ಮನ್ನ ಅಗಲಿಸಾಕತ್ತೈತಿ, ಈ ದುಡ್ಡು ಒಟ್ಟವಾಗ್ಲಿ ಅಂದ. ಅದೇನು ಬೇಕು ನಿಮ್ಗೆ? ತಗೋರಿ ಅಂತ ಸದಾಶಿವಪ್ಪನವ್ರು ಬಗಸಾಗ ಹಿಡ್ಕೊಂಡು ನಿಂತಾರ. ಬೆಳ್ಳಿ ನಾಣ್ಯಗಳನ್ನು ಒಲ್ಲೆ ಅಂತಾರ ಇಬ್ಬರು, ಒಟ್ಟವಲ್ಲ. ನಾವು ಅದನ್ನ ಒಟ್ಟ ತಗೊಳಂಗಿಲ್ಲ. ಅದ ಅಗಲಿಸಿ ಬಿಟ್ಟದ ನಮ್ಮನ, ಅದನ್ನ ಕೊಟ್ಟು ನಮ್ಮನ್ನ ಹಂಪರಿಬೇಕಂತೇನೆ ಅಪ್ಪ ಅಂದಕ್ಕಿ. ಅವಾಗ ಮತ್ತ ಅದ್ರಾಗ ಇಟ್ಟ ಸದಾಶಿವಪ್ಪನವ್ರು ಏನ್ ಮಾಡ್ರಂದ್ರ ಪ್ರಸಾದ ಇತ್ಲ ಬೂದಿ, ಆ ಬೂದಿ ತಗೊಂಡ ಏನ್ ಮಾಡ್ರಂದ್ರ ಬರ್ರಿ ಇದನ್ನಾರು ತಗೋತೀರಿ ಅಂದಾಗ ಇಬ್ರು ಗಂಡ ಅಂತ ಓಡ್ ಬಂದು ಯಪ್ಪ ನನಗ್ ಹಾಕು ಅಂತ ಉಡಿ ಒದ್ದಿದ್ರಂತ. ಇದನ್ನ ನಮಗ್ ಹಾಕು ಅಂತ ಹೇಳಿ ಏನ್ ಮಾಡಿದ್ರು ಅಂದ್ರ ಅವರು ಉಡಿ ಒದ್ದಿದ್ರು. ಅವಾಗ ಸದಾಶಿವಪ್ಪನವ್ರು ನಗಾಕೈತ್ರು, ಅಲ್ರೋ ಇಬ್ರು ಗಂಡ ಅಂತ ಬಾಳ್ ಬೆರಿಕಿದಾರ ನೀವು ಅಂದ್ರ. ಗಂಡ ಇಂದ ಬಾಳ್ ಬೆರಿಕಿನದಾರೆ, ಮೂಲ ನನ್ನ ಗಂಟಿಗೆ ಕೈ ಹಾಕಿರ್ಲ ಅಂದ್ರ ಅವ್ರು. ನೋಡ್ರಿ, ಮೂಲ ನನ್ನ ಗಂಟಿಗೆ ಕೈ ಹಾಕಿಬಿಟ್ರಿ ಇಬ್ರು ನೀವು ಬಾಳ ಬೆರಿಕದಾರ ನೋಡು ಅಂತ ಹೇಳಿದಾಗ ತವ ಅಂತ ಹೇಳಿ ಬೂದಿ ಪ್ರಸಾದವನ್ನು ಉಡ್ಯಾಗ ಹಾಕಿದಾಗ ಆನಂದ ಪಟ್ಟ ಆ ಬೂದಿಯನ್ನ ನೋಡಿ ಅದನ್ನ ವಿಭೂತಿಗತೆ ಹಚ್ಕೊಂಡು ಚಿನ್ನವ ಹೇಳ್ತಾಳೆ, ಯಪ್ಪ ಬೂದಿಯ ಧರಿಸಿದರ ಹೋದೀತ ಬವ ರೋಗ, ಬೂದಿಯ ಧರಿಸಿದರ ಹೋದೀತ ಬವ ರೋಗ, ಬೂದಿಕ್ಕಿಂತ ಹೆಚ್ಚಿನದು ಯಾವುದಯ್ಯ? ಹೌದಲ್ಲ? ಬೂದಿ ಅಂದ್ರೆ ಹೇಗದ ಅಂದ್ರ ಕೇಳಿದ್ರ, ಬೂದಿಯ ಧರಿಸಿದ್ರ ಹೋದೀತ ಬವರೋಗ ಅಂದ್ರ ಹುಟ್ಟು ಸಾವಿನ ರೋಗನ ಹೋಗಿಬಿಡ್ತೈತಿ ಅಂತ. ಸದ್ಗುರುನಾಥನಲ್ಲಿರ್ತಕ್ಕಂತ ಆ ಬೂದಿ ಪ್ರಸಾದ ಹೆಂಗಿರ್ತದಂದ್ರ ಶುದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ, ಶುದ್ಧ ಶುದ್ಧ ಪ್ರಸಿದ್ಧ ಪ್ರಸಾದ ಅದು. ಯಾಕಂದ್ರ ಸದಾವ ಕಾಲ ಅವ ಧರಿಸಿರ್ತಕ್ಕಂಥ ಪ್ರಸಾದ, ಅದ್ರೊಳಗ ಎಂತಾದಿರ್ತದೆ ಭವರೋಗ ಅಂತ ಅಮೃತತ್ವ ಇರ್ತದ. ಅದಕ್ಕೆ ಹೇಳ್ತಾಳಕ್ಕೆ ಬೂದಿಯ ಧರಿಸಿದ್ರ ಹೋದೀತ ಭವರೋಗ. ಬೂದಿಕ್ಕಿಂತ ಹೆಚ್ಚಿಂದ ಯಾವ್ದೈತಪ್ಪ ಜಗತ್ತಿನೊಳಗ? ಈ ಬೂದಿಕ್ಕಿಂತ ಯಾವ್ದಾರ ನನಗೆ ಹೆಚ್ಚಿಂದ ಯಾವ್ದೈತೆ ಅಂದ್ರೆ ಯಾವ್ದು ಇಲ್ಲ, ರೊಕ್ಕ ರೂಪಾಯಿ ಯಾವ್ದು ಇಲ್ಲಪ್ಪ. ಅದಕ್ಕೆ ಮುಂದುವರೆದು ಹೇಳ್ತಾಳೆ, ಈ ಬೂದಿ ಮಹಿಮೆ ಹೇಳ್ತಾಳೆ. ಏನ್ ಹೇಳಿದ್ಲ ಅಂದ್ರ ಹೇಳ್ತಾಳ, ತಂಬಿಗೆ ತಾಬಾಂಡೆ ಎಂಜಲ ಗಂಗಾಳ. ಚಂದ ಐತೆ ಕೇಳ್ರಿ. ತಂಬಿಗೆ ತಾಬಾಂಡೆ ಎಂಜಲ ಗಂಗಾಳ, ಮಡಿ ಮಾಡಿ ಇಡುವುದು ಈ ಬೂದಿ. ಹೌದಿಲ್ಲ? ಹಿಂದ ಅವುಗಳು ಬಾಂಡೆ ತಿಕ್ತಿದ್ರಿ, ಮುಂಜಾನೆ ಎದ್ದು ಕುರ್ಲಿ ತಿಕ್ತಿದ್ರಿ ಇಲ್ಲ? ಏನ್ ತಗೊಂಡು ತಿಕ್ತಿದ್ರಿ? ಈಗಿನ ಗತಿ ಎಕ್ಸೋ ಸಾಬನ್ ಬಂದಿತ್ತ, ವಿಮ್ ಲಿಕ್ವಿಡ್ ಬಂದಿತ್ತ, ಲೈಬಾಯ್ ಬಂದಿತ್ತು. ಏನಿತ್ತಾಗ? ಏನಿಲ್ಲ, ಒಲೆಯಾನ ಬೂದಿ, ಆಕಳ ಬೂದಿ. ಆನಂತರ ತಾಯಂದ್ರ ತ್ವಾಡದಿಂದ ನಾನಾ ರೀತಿ ಜಾತಿಯ ಕಟ್ಟಿಗೆ ತಂದ ಉರಿಸಿ ಅಡಿಗೆ ಮಾಡಿ ಅದೆಲ್ಲ ಉರಿದು ಬೂದಿ ಆದಾಗ ಆ ಬೂದಿ ತಗೊಂಡ್ ಏನ್ ಮಾಡ್ತಿದ್ರಿ? ಅದರ ಲಿಕ್ವಿಡ್ ಅದ ಭೀಮ್ ಸಾಬನ್ನಿಗೆ, ಎಕ್ಸೋ ಸಾಬನ್ ಅದಾಗ ಅದನ್ನ ತಗೊಂಡ ಈಗ ಏನ್ ತಗೋತೀರಿವ? ತಂತಿ ತಗೋತೀರಿ ತಿಕ್ಕಾಕ್, ಬಾಂಡೆ ತಿಕ್ಕಾಕ್ ತಂತಿ ತಗೋತೀರಿಲ್ಲ? ಅವಾಗ ಏನ್ ತಗೋತಿದ್ರು ನಮ್ಮ ಅವುಗಳು? ತೆಂಗಿನ ಜುಟ್ಟು ತಗೋತಿದ್ರು. ಮತ್ತೇನ್ ತಗೋತಿದ್ರು? ಬೂದಿ, ಒಲೆಯಾನ ಬೂದಿ ತಗೊಳ್ದು, ತೆಂಗಿನ ಜುಟ್ಟು ತಗೊಳ್ದು, ಒಂದಿವ್ಸ ನೀರು ಹಾಕಿ ತುದ್ಗೊಂಡ್ಲೆ ಕುತ್ತ ಮೈ ಬರ ಹಾಕಿ ಸ್ವಚ್ಛ ಗಸ 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 ತಿಕ್ಕಿದ್ರ ಮಕ ಕಾಣಬೇಕು, ತಳ 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 ಹೊಳಿತಿದ್ದು ಬಾಂಡೆ. ಹೌದಿಲ್ಲ? ತಳ ತಳ ಹೊಳಿತಿದ್ದು ಬಾಂಡೆ. ಅದಕ್ಕೆ ಹೇಳಿದ್ಲಕ್ಕೆ ತಂಬಿಗೆ ತಾಬಾಂಡೆ ಎಂಜಲ ಗಂಗಾಳ, ಮಡಿ ಮಾಡಿ ಇಡುವುದು ಈ ಬೂದಿ. ಮಡಿಯಾಗಿ ಹೋಗ್ತಿತ್ತು. ಹೌದಿಲ್ಲ? ಆ ಬೂದಿ ತಗೊಂಡ ತೆಂಗಿನ ನಾರು ತಗೊಂಡ ಸ್ವಚ್ಛಾಗಿ ತಿಕ್ಕಿದಾಗ ಅದ್ರೊಳಗಿರ್ತಕ್ಕಂಥ ಜಿಡ್ಡೆಲ್ಲ ಬಿಟ್ಟು ಹೋಗ್ಬಿಡ್ತಿತ್ತು. ಹೌದಿಲ್ಲ? ಇದು ಜಿಡ್ಡು ಬಿಡ್ಬೇಕು. ಯಾರ್ದು? ತಿಕ್ಕಾರ್ ಜಿಡ್ಡು ಬಿಟ್ಟು ಹೋಗ್ತಿ. ಹೌದಿಲ್ಲ? ತಿಕ್ಕಾರ್ ತಿಕ್ಕಿ 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 ಯವ್ವ ಸಾಕಾಗೈತಿದ್ರ ದಶಿಂದ, ಕೈ ನೋಸಾಕತ್ತೆ ಒಂದು ಸವನ ಅಂತ ಇವ್ರು ಜಿಡ್ಡು ಬಿಟ್ಟು ಹೋಗ್ತಿದ್ರು. ಹಂಗಾಗಿರ್ತದ ಪರಿಸ್ಥಿತಿ. ಯಾಕಂದ್ರ ಅವಾಗಿನ ಬೂದಿ ಒಳಗೆ ಎಂತ ಶಕ್ತಿ ಇತ್ತು ಅಂದ್ರ ತಾಯಂದ್ರು ಅವಾಗೇನ್ ನಾನಾ ರೀತಿ ಜಾತಿಯ ಕಟ್ಟಿಗೆ ತಂದು ಉರಿತಿದ್ರು.
ಅದ್ರೊಳಗ ಔಷಧ ಗುಣಗಳು ಇರ್ತಿದ್ದು. ಬೇವಿನ ಗಿಡ, ಜಾಲಿ ಕೊಡ್ಡ, ನಾನಾ ರೀತಿಯ ಔಷಧ ಗಿಡಗಳು ಇದ್ದು. ಅವುಗಳನ್ನೆಲ್ಲ ತಂದ ಹುರ್ಕೋತನ ಅಡಿಗೆ ಮಾಡ್ತಿದ್ರ. ಅವಾಗ ಏನಾಕಿತ್ರಿ, ಆ ವನಸ್ಪತಿಯಿಂದ ಅಗ್ನಿ ಸ್ಪರ್ಶ ಆಗಿ ಏನಾಕಿತ್ತು, ಮಣಿ ಎಲ್ಲ ಸ್ವಚ್ಛ ಆಕಿತ್ತು. ಅನಂತರ ಅಡಿಗೆ ರುಚಿ ಆಕಿತ್ತು. ಆ ಬೂದಿ ತಗೊಂಡ್ ತಾಬಾನ ಎಲ್ಲ ತಿಕ್ಕಿದ್ರ, ಬಾಂಡೆ ತಿಕ್ಕಿದ್ರ ರೋಗ ರುಜಿನಗಳು ದೂರ ಆಗ್ತಿದ್ವು ಅಂತ. ಹೌದಿಲ್ಲ? ಈಗ ಏನ್ ಲಕ್ಷ ತಗೊಂಡ್ ಹಾಕ್ರಿ, ಡವ್ ತಗೊಂಡ್ ಹಾಕ್ರಿ, ಶಾಂಪೂ ಹಾಕ್ರಿ, ಏನ್ ಹಾಕಿದ್ರು ಸ್ವಚ್ಛ ಆಗಂಗಿಲ್ಲ. ಯಾಕ? ಮತ್ ರೋಗನ ಆ ರೀತಿಯಾಗಿ ಹೇಳ್ತಾಳ. ಅಟ್ಟ ಅಂಬಲಿ ಗಡಿಗೆ ಪಟ್ಟವ ಬಗೆದಾರ ಅಮೃತ ಮಾಡಿತು ಈ ಬೂದಿ. ಅಟ್ಟ ಅಂಬಲಿ ಗಡಿಗೆ ಪಟ್ಟವ ಬಡೆದಾರ. ತಾಯಿ ಅಡಿಗೆ ಮಾಡ್ತಾಳ. ಮುಂಜಾನೆ ಎದ್ದ ಕೂಡ್ಲೆ ಹಿರಿಯ ನ್ಯಾರಕ್ಕೆ ಬಂದ, ನ್ಯಾರೆ ಹಚ್ಕೊಡ್ತೇನಂದ. ಹಚ್ಕೊಟ್ನಗಪ್ಪ ತಂದಕಿನ ಆ ಕಾಡಿ ನೋಡ್ಲು. ಅಡಿಗೆ ಆದ ಕೂಡ್ಲೆ ನಮ್ಮ ಅವ್ವಗಳು ಏನ್ ಮಾಡ್ತಿದ್ರಿ, ಆಗ ಏನ್ ಮಾಡ್ತಿದ್ರು ಅಂದ್ರೆ ಒಲಿ ಅದ ಹಿಟ್ಟಿನ ನೀರು ತಗೊಂಡು ಒಲ್ಯಾಗ ಗೊಜ್ಜಿ ಒಂದ್ ವೀಸ ಕಾಳ ಕೈಗೆ ಬೂದಿ ಹಚ್ಕೊಂಡ ಆ ಗಡಿಗೆ ಪಟ್ಟ ಬಡಿತಿದ್ರು. ಈ ಬತ್ ಸಿಗ್ಲಿಲ್ಲ ಅಂದ್ರೆ ಅದ ಸಿಗೋತಿ ತಗೊಂಡು ಪಟ್ಟ ಬಡದ ಅದ್ರಾಗ ಮಾಡಿದ ಅಡಿಗೆ ಒಂದು ತುತ್ತು ತೆಗದ ಒಲಿ ಮುಂದೆ ಹಾಕಿ, ಯವ್ವ ನಮ್ಮನ್ನ ಕಾಪಾಡು ಅಂತ ಹೇಳ ನೈವೇದ್ಯ ಮಾಡಿ ಕೊಟ್ಟು ಬಿಡ್ತಿದ್ರು. ಆರಾಮ್ ಉಂಡು ರೋಗ ರುಜಿನಿಂದ ಆರಾಮ್ ಇರ್ತಿದ್ರು ಇವರೆಲ್ಲ. ಈಗೂ ಅಂತಾರ್ರಿ, ಈಗೂ ಮಾಡ್ತಾರ. ಹೌದಿಲ್ಲ? ಪಟ್ಟ ಬಡಾಕಿ ಈಗ ಬೂದಿರ ಎಲ್ಲೈತಿ, ಎಲ್ಲ ಗ್ಯಾಸ್. ಇವತ್ತೊಂದು ವಾಟ್ಸಾಪ್ದಾಗ ಬಂದೈತಿ ನೋಡ್ಬೇಕ್ರಿ ಸರ, ಫೇಸ್ಬುಕ್ನಾಗ ಹಾಕ್ಯಾರ. ಅವ್ ಕೇಳಾಕತ್ಯಾನ ಫೋನ್ ಮಾಡಿ, ಏ ಮಾಮ ನಿನ್ ಮಗನ್ ಕೊಡ್ತಿಲ್ಲ ಅನ್ನೋ. ಅಲಾವ್ನ ಇನ್ಯ ಕೊಡ್ತಿಲ್ಲ ಅನ್ನೋ. ಕೊಡಂಗಿಲ್ಲ ಹೋಗಿ ಏನೈತಿ ನೀನ್ ಅಂತಕ್ಕಂದ. ನಾನು ಅಂತ ತುಂಬಿದ ಸಿಲಿಂಡರ್ ಐತಂದ. ಮೊದಲ ನಾಳೆ ನೀನ್ ಲಗ್ನ ಮಾಡ್ತೀನಿ ಬಾ ಅಂದ. ಎಲ್ಲಿ ಬರತ್ ನೋಡ್ರಿ. ತುಂಬಿದ ಸಿಲಿಂಡರ್ ಇದ್ರೆ ಮಗನ್ ಕೊಡೋ ಲೆಕ್ಕಕ್ಕೆ ಬರ್ತೀವಿ. ಅದಕ್ಕೆ ಹೇಳ್ತಾರ, ಸ್ವಾವಲಂಬಿಗಳಾಗಿ ಒಂದ್ರ ಮೇಲೆ ಇರಬಾರ್ದು. ನಾವು ಸ್ವಾವಲಂಬಿಗಳು. ತ್ವಾಟದಾಗ ರಗಡ ಹೈನಾ ಮಾಡ್ರಿ, ಏನ್ ಮಾಡೋದು, ಬಯೋ ಗ್ಯಾಸ್ ತಯಾರು ಮಾಡ್ಕೋರಿ. ಹೌದಲ್ಲ? ತ್ವಾಟದಾಗ ಆಕಳ ಹೆಂಡು ಸಿಗ್ತದೆ, ಎಮ್ಮೆ ಹೆಂಡು ಸಿಗ್ತದೆ, ಬಯೋ ಗ್ಯಾಸ್ ತಯಾರು ಮಾಡ್ಕೊಂಡ ತುಂಬ್ಕೊಳಕ್ ಬರ್ತದ, ಎಲ್ಲವೂ ಬರ್ತದ ನಮಗ. ಆದ್ರೂ ನಾವು ಮಾಡ್ಕೊಳಂಗಿಲ್ಲ. ಒಂದ್ರ ಮೇಲೆ ಅವಲಂಬಿ ಆಗ್ತೀವೋ. ಈಗ ಏನಾಗ್ಬಿಡ್ತೈತಿ, ಕುದಿಗೆ ಬಂದ್ಬಿಡ್ತದ. ಹೌದಲ್ಲ? ಆ ರೀತಿ ಇರಬಾರ್ದು. ಅದಕ್ಕ ಅವು ಏನ್ ಮಾಡ್ತಿದ್ಲ ಅಂದ್ರ, ಅದ ವಿಭೂತಿ ಸಿಗ್ಲಿಕ್ಕಂದ್ರ ಒಲ್ಯಾನ ಬೂದಿ ತೆಗದ ಅದ ಹಿಟ್ಟಿನ ನೀರು ತಗೊಂಡು ಪಟ್ಟ ಬಡಿತಿದ್ಲು. ಆ ನಂತರ ಊಟಕ್ಕೆ ಕೊಡ್ತಿದ್ಲು. ಅದಕ್ಕೆ ಹೇಳಿದ್ಲು, ಅಟ್ಟ ಅಂಬಲಿ ಗಡಿಗೆ ಪಟ್ಟವ ಬರೆದಾರ ಅಮೃತ ಮಾಡಿತ್ತ ಈ ಬೂದಿ. ಹೇಳಿದ್ರು, ಹುಲ್ಲು ಹುಡುಕುಗಳೆದ್ದು ಹುಚ್ಚದ್ದು ತಿರುಗುವಗೆ ನಿಚ್ಚಳ ಮಾಡಿತು ಈ ಬೂದಿ. ಹಿಂದ ಡಾಕ್ಟರ್ಗಳು ಬಾಳ ಕಡಿಮೆ ಇದ್ರು. ಅವಾಗ ಏನಾಕಿದ್ರು, ಹುಲ್ನ ಕಜ್ಜಿ ಹುಡುಕ ಪರಕ ಎದ್ದು ಅಂದ್ರ ಹಿರಿಯಾರ ಏನ್ ಮಾಡ್ತಿದ್ರ, ದೇವ್ರಂತಕಿನ ಪ್ರಸಾದ್ ತರೋದು, ಒಲ್ಯಾನ್ ಬೂದಿ ತರೋ, ಆಕಳ ಬೂದಿ ಎತ್ತಿದ್ರು. ಆಕಳ ಸಗನ ಬೂದಿ ತಗೊಂಡ್ ಬಂದಾಗ ಅದನ್ನ ಏನ್ ಮಾಡ್ತಿದ್ರು, ಸೋಸ್ ತಂದು ಅದನ್ನ ತಿಕ್ಕೆ ಅದಕ್ಕೆ ಹಚ್ಚಿ ಬಿಟ್ರಂದ್ರ ಕೆಲಸದ ಕಡಿಮೆ ಆಕಿತ್ತು. ಈಗಾದ್ರೂ ನೋಡ್ರಿ, ಖರ್ಚು ಆದಲ್ಲ ನೀವ ಒಳ್ಳೆ ರೀತಿ ಆಕಳ ಸಗಣಿನ ಆ ಬೂದಿಯನ್ನ ತಗೊಂಡು ಹಚ್ಚಿದ್ರ ಅದು ಮೈಕೋತ ಹೋಗ್ತದ. ಅಂತ ಶಕ್ತಿ, ಔಷಧ ಗುಣ ಅದ್ರೊಳಗದ. ಅದಕ್ಕೆ ಹೇಳಿದ್ರು, ಹುಲ್ಲು ಹುಡುಗಗಳೆದ್ದು ಹುಚ್ಚದ್ದು ತಿರುಗುವ ನಿಚ್ಚಳ ಮಾಡಿತು ಈ ಬೂದಿ. ಹೆಚ್ಚಾದ ಬೂದಿಯ ತಿಪ್ಪಿಗೆ ಚೆಲ್ಲಿದ್ರ ಸಿದ್ಧರಸವಾದೀತು ಈ ಬೂದಿ. ಮನ್ಯಾಗಿದ ಎಲ್ಲಾ ಕಾರ್ಯ ಮುಗಿದ ಮ್ಯಾಲ ಒಂದು ಗುಟ್ಟು ಉಳಿದಕ್ಕೆ ಹೋಗಿ ತಿಪ್ಪ್ಯಾಗ ಚೆಲ್ಲಿದ್ರೆ ಏನಾಕಂದ್ರೆ ತಿಪ್ಪಿ ಗೊಬ್ಬರ ಆಗ್ತೈತಿ. ಸಿದ್ಧರಸವಾದೀತು ಈ ಬೂದಿ. ಆ ಬೂದಿಯನ್ನು ತಗೊಂಡು ಎತ್ತು ಬಂಡೆಯ ಹೂಡಿ ಹೊತ್ತು ಹೊಲಕ್ಕೆ ಹಾಕಿದ ರೊಚ್ಚದ್ದು ಬೆಳೆದಿತ್ತು ಈ ಬೂದಿ. ಎಷ್ಟು ಬೂದಿ ಮಹತ್ವನ ಕೊಂಡಾಡ್ಕೊಂಡು ಹೇಳ್ಯಾರ ಅಂದ್ರೆ ಇದ್ರೊಳಗ ಬಹಳ ಕೊಂಡಾಡ್ಯಾರ. ಹೌದಲ್ಲ? ದೇವರ ಮುಂದ, ಗುರುವಿನ ಮುಂದೆ ಇರ್ತಕ್ಕಂತ ಆ ಬೂದಿ ತಗೊಂಡು ಹಚ್ಕೊಂಡ್ರೆ ಭವರೋಗ ಹೋಗ್ತದ. ದೇಹಕ್ಕಾಗಿರ್ತಕ್ಕಂಥ ರೋಗಗಳಿಗೆ ಹಚ್ಕೊಂಡ್ರೆ ರೋಗಗಳ ಮಾಯ ಆಗ್ತಾವ. ಹೆಚ್ಚಾದ ಬೂದಿ ಅನ್ನೋ ತಿಪ್ಪಾಗ ಸುರುಗಿದ್ರ ಆ ತಿಪ್ಪಿ ತುಂಬಿದಾಗ ರೈತ ಬಂಡಿ ಹುಡ್ಕೊಂಡು ಹೋಗಿ ಎತ್ತಿನ ಗಾಡಿ ತುಂಬ ತಗೊಂಡು ಹೋಗಿ ಹೊಲದ ತುಂಬ ಕಡದ ಅಂದ, ಅದನ್ನ ಮುಚ್ಚಿದ ಅಂದ್ರ ಬೆಳೆ ಬೆಳೆದ ಅಂದ್ರೆ ರೊಚ್ಚಿಲಿ ಬೆಳಿತೈತಿ. ಹೌದಿಲ್ಲ? ಎಲ್ಲ ರಸಾಯನವನ್ನು ಕೂಡಿಸಿ ನಾವೇನ್ ಮಾಡಿಬಿಟ್ಟಿವಿ ಅಂದ್ರೆ ಭೂಮಿ ಸತ್ವವನ್ನು ಕಳೆದು ಬಿಟ್ಟಿವಿ. ಹಿಂಗೆ ಹೋತು ಅಂದ್ರ ಮುಂದಿನ ಪೀಳಿಗೆ ಭೂಮಿನ ಬೆಳೆಯಂಗಿಲ್ಲ. ಅದಕ್ಕೆ ರೈತರಾಗಿರ್ತಕ್ಕಂಥವ್ರಿಗೂ ಏನ್ ಮಾಡ್ಬೇಕಂದ್ರ ರಸಗೊಬ್ಬರನ ಕಡಿಮೆ ಮಾಡಿ, ರಸಗೊಬ್ಬರನ ಹಾಕೋದು ಕಡಿಮೆ ಮಾಡಿ. ಇಲ್ಲಿ ಏನ್ ಮಾಡ್ಬೇಕಂದ್ರ ನಾವು
ಜೀವಾಮೃತವನ್ನು ಮಾಡಬೇಕು, ತಿಪ್ಪಿ ಗೊಬ್ಬರ ಹೆಚ್ಚು ಮಾಡಬೇಕು. ವರ್ಷ 2 ವರ್ಷಕ್ಕೆ ಹೋಗಿ ಆ ಭೂಮಿಯಲ್ಲಿ ಇರ್ತಕ್ಕಂಥ ಬೆಳೆಗಳನ್ನ ಏನ್ ಮಾಡ್ಬೇಕಂದ್ರ ಬದಲಾವಣೆ ಮಾಡಬೇಕು. ಆ ರೀತಿ ಮಾಡಿದಾಗ ಭೂಮಿ ಬೆಳಿತಾವು. ಇರ್ದಿದ್ರ ರಸಾಯನವನ್ನ ಗೊಬ್ಬರವನ್ನ ನಾವು ಎಲ್ಲಾದ್ರೂ ನಂಬ್ಕೊಂಡು ಕೂತೀವಿ ಅಂದ್ರೆ ಭೂಮಿ ಇನ್ನು 10-20 ವರ್ಷಕ್ಕೆ ಅದನ್ನ ತನ್ನ ಸತ್ವವನ್ನು ಕಳ್ಕೊಂಡು ಬಿಡ್ತದ, ಭೂಮಿನೇ ಬೆಳಂಗಿಲ್ಲ. ಅದಕ್ಕೆ ಹೇಳಿದ್ರು ಅವರು ಹಿರುವಳಿ ದಂಡೆಯಲ್ಲಿ ಬಬಲಾದಿ ಮಠದೊಳಗೆ ಚಿಕ್ಕಯ್ಯನ ಪ್ರಸಾದ ಈ ಬೂದಿ ಅನ್ನೋ ಕಡಿಕ ಆ ತಾಯಿ ಹಿರಿಯೋಳಿ ದಂಡಿಯ ಮ್ಯಾಲ ಬಬಲಾದಿ ಮಠದೊಳಗೆ ಚಿಕ್ಕಯ್ಯನ ಪ್ರಸಾದಪ್ಪ ಅಂತ ಹೇಳಿ, ಇದು ಅಂಗಾರ, ಇದು ನನ್ನ ಬಂಗಾರ ಅಂತ ಹೇಳಿ ಆ ಚಿನ್ನವ ಆ ಹನುಮಂತ ಒಡ್ಡ ಹನುಮಂತ ಅದನ್ನ ಹಚ್ಚಿಕೊಂಡು ಕೊಂಡಾಡ್ತಾರಪ್ಪ, ಈ ಬೂದಿ ಕೊಟ್ಲ, ಇನ್ನು ನಾವು ಧನ್ಯರಾಜು, ನೀ ಎಲ್ಲಿ ಹೋಗತ್ತೀವಿ, ನಾವು ಹೋಗ್ತೀವಿ ಅಂದಾಗ ಅವಾಗ ಅವ್ರು ಹೇಳ್ತಾರ, ಸದಾಶಿವಪ್ಪನವ್ರ ಮಾತು ಹೇಳ್ತಾರ, ಹನುಮ ನನ್ನ ಮಾತು ಕೇಳು, ಲಕ್ಷ ಕೊಟ್ಟು ಕೇಳು ಅಂದ್ರು. ಏನು ನಿಮ್ಮ ವಂಶ ಇರುತ್ತಾನ, ಎಲ್ಲಿವರೆಗೆ ನಿಮ್ಮ ವಂಶದವರು ಈ ಬಬಲಾದಿ ಮಠದ ಬೂದಿ ಮ್ಯಾಲ ವಿಶ್ವಾಸ ಇಡ್ತಾರೋ ಅಲ್ಲಿವರೆಗೆ ಕಾಪಾಡ್ತೈತಿ ಅಂದ್ರ ಹೌದಿಲ್ರಿ. ನಿನ್ನ ವಂಶದವರು ಎಲ್ಲಿವರೆಗೆ ಬೂದಿ ಮ್ಯಾಲ ನಂಬಿಕೆ ಇಟ್ಕೊಂಡಿರ್ತಾರೋ ಅಲ್ಲಿವರೆಗೆ ಇದು ಬಬಲಾದಿ ಮಠ ನಿನ್ನ ಕೈ ಬಿಡಂಗಿಲ್ಲ. ಯಾವಾಗ ಇದ್ರ ಮ್ಯಾಲ ನಂಬಿಕೆ ಕಡಿಮೆ ಆಕೋತೀವಿ ಅವಾಗ ಕೈ ಬಿಟ್ಟತೆ ತಿಳ್ಕೊ ಅಂತ ಹೇಳ್ಬಿಟ್ರು. ನಿನ್ನ ವಂಶಸ್ಥರಿಗೆಲ್ಲ ಹೇಳ್ಕೋತ ಹೋಗು ಅಂತಕ್ಕಂತ ಮಾತನ್ನ ಹೇಳಿ ಏನ್ ಮಾಡ್ರಂದ್ರ ದಾನೇಶ್ವರಿ ಅಮ್ಮನನ್ನ ಕರೆದ ದಾನೇಶ್ವರಿ ಇಬ್ರು ಹೋಗ್ತಾರೋ, ಅವ್ರಿಗೆ ಏನಾದ್ರು ಕೊಡು ಅಂದಾಗ ತಾಯಿ ಆ ಚಿನ್ನವನಿಗೆ ಏನ್ ಮಾಡ್ಲಿ ಅಂದ್ರ ಉಡಿಯಕ್ಕಿ ಹಾಕಿ ಉಡಿ ತುಂಬಿಸಿ ಸೀರೆ ಉಡಿಸಿ ಆಕೆಗೆ ಮಡ್ಲಕ್ಕಿ ಹಾಕಿ ಏನ್ ಮಾಡ್ಲಿ ಅಂದ್ರ ಗಂಡ ಅರಿವಿ ಐದು ಮಾಡಿ ಮಠದೊಳಗಿರ್ತಕ್ಕಂಥ ಪ್ರಸಾದದ ಬುತ್ತಿಯನ್ನು ಮಾಡಿ ಕಳಿಸ್ತಾಳ ನೋಡಿ ತಾಯಿ. ಹೌದಲ್ಲ, ನಿಮ್ಮ ಬದುಕು ಹಸನಾಗ್ಲಿ ಬಂಗಾರ ಆಗ್ಲಿ ಅಂತ ಹೇಳಿ ಆ ದಾನಮ್ಮ ತಾಯಿನೂ ಕೂಡ ಆಶೀರ್ವಾದ ಮಾಡಿ ಕಳಿಸ್ತಾರ. ಅವಾಗ ಸದಾಶಿವಪ್ಪನವರು ಮತ್ತೆ ಕರೆದ್ರು, ಹೇಳ್ತಾರ, ಹನುಮ ತಗೋ ಈ ಕಂದಿಲಿ ಅಂದ್ರು. ಒಂದು ಕಂದಿಲಿ ಕೊಡ್ತೀನಿ, ಈ ಕಂದಿಲಿ ತಗೋ, ಈ ಕಂದಿಲಿ ತಗೋ, ಇಲ್ಲಿ ಹಚ್ಚಿ ಕೊಡ್ತನೋ, ಇದು ಎಲ್ಲಿ ಆರ್ತದನೋ ಅಲ್ಲೇ ನೀ ಗೂಟ ಬಿಡ್ಬೇಕು, ಅಲ್ಲೇ ಇರ್ಬೇಕಂದ್ರ ಇದೆಲ್ಲ ಆರ್ತೈತೋ ಅಲ್ಲೇ ನಿನ್ನ ಮೆಟ್ಟ, ಅಲ್ಲೇ ನಿನ್ನ ವಾಸಸ್ಥಾನ, ಅದ್ರ ಬಿಟ್ಟು ಅಳಗಾಡಬಾರದು ಅಂತ ಹೇಳಿ ಸದಾಶಿವಪ್ಪನವ್ರು ಆಶೀರ್ವಾದ ಮಾಡ್ತಾ ಕಂದಿಲಿ ಹಚ್ಚಿ ಕೊಟ್ರಿ. ಆ ಕಂದಿಲಿ ತಗೊಂಡ ಹೊಂಟ್ರಿವ್ರಿ. ಕತ್ತಿ ಮೇಲೆ ಎಲ್ಲ ತಮ್ಮ ಸವರಂಜಾಮಗಳನ್ನು ಹೇರ್ಕೊಂಡು ಇದನ್ನ ಮಾಡಿ ಭಾರವಾದ ಮನಸ್ಸು, ಯಾಕಂದ್ರ ಅವು ಅಪ್ಪನ ಬಿಟ್ಟು ಹೊಂಟಂಗ ಆಗ್ಬಿಡ್ತು, ಅವ್ರ ಮನೆ ಬಿಟ್ಟು ಹೊಂಟಂಗ ಆಗ್ಬಿಡ್ತು. ಇಬ್ಬರು ಆದ್ರೂ ಕೂಡ ಗುರುವಿನ ಆಜ್ಞೆ ನೀರಾಕ ಬರಂಗಿಲ್ಲ. ಆಯ್ತಪ್ಪ ಅಂತ ಆಶೀರ್ವಾದ ಪಡ್ಕೊಂಡ ಕಂದಿಯನ್ನ ತಗೊಂಡ ಎಲ್ಲಿ ಹೊಂಟ್ರು ಅಂದ್ರೆ ಹೇಳಿದ್ರ ಅವರು, ಈ ಕಂದಿಲ ತಗೊಂಡ ಯಾಕಡೆ ಹೋಗ್ಬೇಕಂದ್ರೆ ಪಶ್ಚಿಮ ದಿಕ್ಕಿಗೆ ಹೋಗ್ಬೇಕು, ಪಶ್ಚಿಮ ದಿಕ್ಕಿಗೆ ಹೋಗ್ಬೇಕು ಮಾತನ್ನ ಹೇಳ್ತಾರ ಅವರು. ಈ ಕಂದಿಲು ಎಲ್ಲಿ ಆರ್ತದನೋ ಅಲ್ಲಿ ಇಟ್ಟು ಅಲ್ಲೇ ಗೂಟ ಹೊಡೆದ ಅಲ್ಲೇ ನೀನು ವಾಸಸ್ಥಳ ಮಾಡ್ಕೋಬೇಕು. ಆ ನಂತರ ಹೇಳ್ತಾರ ಅವರು, ಆ ನಂತರ ಆರಾಮ್ನೆ ಅಲ್ಲೇ ಇರ್ತಿ, ತಗೊಂಡು ಹೋಗು ಅಂತ ಹೇಳಿ ಕಳ್ಸಿದ್ರು. ಅವಾಗ ಎಲ್ಲ ಸರಂಜಾಮ್ನ ಹೇರ್ಕೊಂಡ ಕಂದಿಲಿ ತಗೊಂಡ ಹೊಂಟ್ರಿ. ಲಾಠಿನ ಕೈಯಾಗಿ ಹಿಡ್ಕೊಂಡು ಅದು ನೋಡ್ಕೋತ ಹೋಗಿದ್ದ. ಹಂಗ ಮ್ಯಾಲ್ಕ ಇಲ್ಲೇ ಹಾಸಿ ಹೋಗ್ಯಾರ ಅವರು, ಎಲ್ರಿ ಇಲ್ಲೇ ಹಾಸಿ ಹೋಗ್ಯಾರ ಎಲ್ಲಾರು. ಹಾಸಿ ಹೋದ್ರು 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 ಮಧ್ಯಾಹ್ನ ಆಯ್ತು. ಅವು ಕೊಟ್ಟಿರ್ತಕ್ಕಂತ ಬುತ್ತಿ ಕೈಕಾಲು ತೊಳ್ಕೊಂಡು ಅದ ಬುತ್ತಿ ಊಟ ಪ್ರಸಾದ ಮಾಡಿದ್ರು. ಅನಂತರ ಹತ್ತಿಗಳಿಗೆ ಅಲ್ಲೆಲ್ಲ ರೈತರೆಲ್ಲ ಇರತಕ್ಕಂತ ನೀರುಗಳನ್ನು ಕುಡಿಸಿ ಅವು ಕೊಟ್ಟ ಮೇವು ತಿನ್ನಿಸ್ಕೋತ ಹಾಗ ನಡೆದ ಹೊತ್ತೇರಿ ಏನ ನಸಕನ ಹೊತ್ತೇರಿ ಮರದಿವ್ಸ ಬಿಟ್ಟಿದ್ರಲ್ಲ, ಸಾಯಂಕಾಲ ಸೂರ್ಯ ಮುಳುಗೋದ್ರೊಳಗ ಎಲ್ಲಿ ಹೋಗಿದ್ರಿ? ಸೂರ್ಯ ಮುಳುಗಿದ. ಯಾವಾಗ ಸೂರ್ಯ ಮುಳುಗಿದೋ ಕಂದಿಲ ಆಡ್ತು, ಅಲ್ಲೇ ಇಟ್ಟವನು ಇಟ್ಟು ಗೂಟನೋ ಹೊಡೆದ. ನಡೆದನು ಆಗಿತ್ತು. ಎಲ್ಲಿ ಕಂದಿಲ ಆಡ್ತೋ ಅಲ್ಲೇ ಹೊಡೆದ, ಅಲ್ಲೇ ಮಲಗಿದ್ರು, ಕತ್ತಿನ ಕಟ್ಟಿದ್ರು. ಅನಂತರ ಬೆಳಗಾತು. ಬೆಳಗಾಗಿ ನೋಡ್ತಾರ ಒಂದು ಗುಡ್ಡದ ವಾರಿ ಒಳಗದ. ಒಂದು ಗುಡ್ಡದ ವಾರಿ ಒಳಗಿದ್ರು. ಅವಾಗ ಅಕಾಡಿ ಕಾಡಿ ನೋಡ್ರು, ಇಲ್ಲೊಬ್ರು ಜನ ಬರ್ತಿದ್ರು ಆ ಗುಡ್ಡಕ್ಕ. ಅವಾಗ ಓಡ್ ಹೋಗಿ ಕೇಳ್ತಾನ ಹನುಮಂತ, ಯಪ್ಪ ಇದು ಯಾವೂರ ಅಂದ. ಇದು ಯಾವೂರ, ಯಾವ ಪ್ರದೇಶ ಅಂದಾಗ ಅವಾಗ ಮನುಷ್ಯ ಹೇಳಿದ, ಇದು ಅರಬಾಯಿಪ ಅಂದವ್. ಇದು ಅರಬಾಯಿ ನೋಡ್ರಿ, ಅರಬಾಯಿ ಮುಂದೆ ಹರಿತದ. ಸದಾಶಿವಪ್ಪನ ಹಚ್ಚಿ ಕೊಟ್ಟಿರ್ತಕ್ಕಂಥ ಕಂದಿಲೆ ಅರಬಾಯಿಗೆ ಆರಿತು. ಅಲ್ಲೇ ಗೂಟ ಜಡದಿದ್ದ.
ಅರಧಾರಿ ಯಾವಾಗ ಅಂದ ಭಾಳ ಚಲೋ ಆತು. ಯಾಕ ಅಲ್ಲೇ ಮಗ್ಗಲ್ದಾಗ ಇನ್ನೊಂದು ಊರ್ ಐತಿ. ಯಾವ್ದ್ರಿ? ಇನ್ನೊಂದು ಯಾವ್ದೋ ಊರ್ ಐತಿ. ಅಲ್ಲೇ ದುರ್ಗದಾಳ ಅನೇಕ ಗ್ರಾಮಗಳು ಬರ್ತಾವ. ಅಲ್ಲೇ ಸಿಂಧಿ ಕುರುಬೆಟ್ಟ. ಸಿಂಧಿ ಕುರುಬೆಟ್ಟ, ಆ ಸಿಂಧಿ ಕುರುಬೆಟ್ಟದೊಳಗ ಇವರ ಸಂಬಂಧಿಕರು ಜನ ಇದ್ರ. ಆನಂದ ಆತ ಇಲ್ಲೇ ಸಮೀಪ ಬಂದನೆ, ಆಪ್ ಇಲ್ಲೇ ಕಳಿಸ್ಯಾನ, ಸಂಕಲ್ಪ ಮಾಡತ್ ಹೇಳಿ ವಿಚಾರ ಮಾಡಿ ಅಲ್ಲೇ ಇದ್ರು. ಅನಂತರ ತಮ್ಮ ಸಮಾಚಾರವನ್ನು ಬಂದು ಬಳಗಕ್ಕೆ ಹೇಳಿ ಕಳಿಸಿದ್ರು. ಅವ ಹೋಗಿ ಬಂದ. ಅವಾಗ ಅವರು ಬಂದ್ರು. ಇಂಥ ಗುಡ್ಡದಾಗ ಏನ್ ಮಾಡ್ತೀರಿ ಅಂದ್ರು. ಬರ್ರಿ ಇಲ್ಲೇ ಸಿಂಧಿ ಕುರುಬೆಟ್ಟದಾಗ ಇರತ್ರ ಅಲ್ಲೇ ಒಂದು ಮನೆ ಮಾಡಿ ಕೊಡ್ತೀವಿ ಅಂದ್ರು. ಸಿಂಧಿ ಕುರುಬೆಟ್ಟದಾಗ ನಾವು ಹೋಗಿ ಇದ್ದು ಬಿಟ್ರಿ ಇವರು. ವರ್ಷ ಹೋತು. ಒಂದು ವರ್ಷ ತುಂಬುದ್ರೊಳಗಾಗಿ ಚಿನ್ನಮ್ಮ ಹೊಟ್ಲೆ ಆದ್ಲು. ವರ್ಷ ದಾಟಿತು, ಗಂಡ ಮಗುನ ಹಡದ್ಲು. ಗಂಡ ಮಗುನ ಹಡದ್ಲು. ಅವಾಗ ಅಡಂದಾತು. ಅಪ್ಪನ ಪುಣ್ಯದಿಂದ ಸಿಂಧಿ ಕುರುಬೆಟ್ಟ ಬನ್ನಿ, ಇಲ್ಲೇ ಆರಾಮದನಿ. ಅಲ್ಲಿ ಏನು ಉದ್ಯೋಗ ಮಾಡಾಕತ್ತಿದ್ದ ಅಂದ್ರೆ ಗುಡ್ದಾನ ಕಲ್ಲು ಎಬ್ಸೋದು, ಯಾರಿಗೆ ಯಾವ ಕಲ್ಲು ಬೇಕೋ ಅವನು ಮಾರಾಟ ಮಾಡೋದು, ಕತ್ತಿ ಮೇಲೆ ಹಿಡ್ಕೊಂಡು ಹೋಗಿ ಇದನ್ನ ಕೊಡೋದು. ಹಿಂಗ ಅವನ ಕಾಯಕ ನಡೆದೇ ಇತ್ತು. ವಾರಗಳನ್ನ ಕಲ್ಲಿನ ಇದನ್ನುಗಳು ಕಣಿಗಳನ್ನು ತಗೊಳುದು, ಈ ರೀತಿ ಮಾಡ್ಕೋತ ನಡೆದಿದ್ದ. ಅವಾಗ ವರ್ಷ ತುಂಬುದ್ರೊಳಗನ ಅವಾಗ ಏನಾಗಿತ್ತಂದ್ರ ಗಂಡ ಮಗ ಹುಟ್ಟಿದ್ದು. ಬಹಳ ಆನಂದ ಆತು, ಬಹಳ ಆನಂದ ಆತು. ಅವಾಗ ಏನ್ ಮಾಡಿದ ಅಂದ್ರ ಚಿನ್ನವ್ ಹೇಳ್ತಾನ, ನೋಡು ಅಪ್ಪ ಹೇಳ್ದಂಗ ಇಲ್ಲಿ ಬಂದಿದ್ದೀವಿ, ಚಲೋ ಆಗೈತಿ. ಇನ್ನು ಮುಂದ ಅಪ್ಪನ ದರ್ಶನ ಹೆಂಗ ಶಿವರಾತ್ರಿ ಬಂದೈತಿ, ಅಪ್ಪಗ ದರ್ಶನ ಮಾಡ್ಕೊಂಡ ಮಗನ ಭೇಟಿ ಮಾಡಿಸ್ಕೊಂಡ ಆಶೀರ್ವಾದ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಏನ್ ಮಾಡಿದ್ರಂದ್ರ ಆ ಮಗನ ಕರ್ಕೊಂಡ ಎತ್ತಿನ ಬಂಡಿ ಹೂಡಿದ್ರಿ. ಎತ್ತಿದ್ದಿದ್ದಿಲ್ಲ, ಅವನು ಕ್ವಾಣ ಇದ್ದು. ಕ್ವಾಣ ಹೂಡಿದ. ಅದ್ರೊಳಗೆ ಬಂದು ಬಾಂಧವ್ರನ್ನ ಕರ್ಕೊಂಡ ಮಗನ ಕರ್ಕೊಂಡು ಹೊಂಟ. ಆ ಮಗನ ಕರ್ಕೊಂಡು ಹೋದಾಗ ಆನಂದ ಆತು. ಅವಾಗ ಹೋಗಿ ಬಬಲಾದಿಯೊಳಗ ಸ್ನಾನಾದಿಗಳನ್ನ ಮಾಡಿ ಸದಾಶಿವಪ್ಪನವ್ರ ದರ್ಶನಕ್ಕೆ ಹೋಗ್ತಾರ. ದರ್ಶನಕ್ಕೆ ಹೋದಾಗ ಆನಂದ ಆತು. ಅಲ್ಲಿ ಹೋಗಿ ವಿಪ ಅಂತ ಹೇಳಿ ಕೊಟ್ಲು. ಆ ಮಗುವನ್ನು ತಗೊಂಡ್ರು. ಏನೋ ಮಗು ಅಂದ್, ಯಪ್ಪ ನಿಮ್ಮ ಆಶೀರ್ವಾದ ನಿಮ್ಮ ಅಮ್ಮಗ ಅಂದ್. ಭಾಳ ಚಲೋ ಆತು, ಭಾಳ ಚಲೋ ಆತ ಅಂತ ಹೇಳಿ ಆಶೀರ್ವಾದ ಮಾಡ್ತಾಳ. ಆಶೀರ್ವಾದ ಮಾಡಿ ಬಹಳ ಆನಂದದಿಂದ ಅದರಿಲ್ಲೋ ಅಂತ ಕೇಳಿದಾಗ ಅವಾಗ ಹನುಮಂತಂದ, ಯಪ್ಪ ಯಾಕೋ ಒಂದಿಟ ಕಿರಿಕಿರಿ ನಡೆದೈತ್ರಿ ಅನ್ನೋ. ಕಿರಿಕಿರಿ ಯಾಕೆ ನಡೀತಿತ್ತು ಅಂದ್ರ ಅವ್ರು. ಒಂದಿಟ ಯಾಕೋ ಕಿರಿಕಿರಿ ನಡೆದೈತ್ರಿ ಜೀವನ. ಯಾಕೆ ಕಿರಿಕಿರಿ ನಡೀತೈತಿ? ನಾ ಎಲ್ಲೇ ಕಂದಿಲ್ಲಿ ಆರೈತಿ ಅಲ್ಲೇ ಅದೀವೋ ಬ್ಯಾರೆ ಕಡೆ ಅದೀವೋ ಅಂದ್ರ ನೋಡ್ರಿ. ಯಪ್ಪ ಕಂದಿಲ್ಲ ಎಲ್ಲಿ ಆರೈತಿಲ್ಲ ಅಲ್ಲೇ ಗೂಟ ಹೊಡೆದನಿ. ಮಗನ ಗೂಟ ಬಿಡುದಲ್ಲ, ಅಲ್ಲೇ ಅದದೇವ ಎಲ್ಲಿ ಅದೀವ? ಇಲ್ಲಪ್ಪ ಹತ್ರ ಸಂಬಂಧಕ್ರತೆ ಸಿಂಧು ಕುರುಬೆಟ್ಟದಾಗ ಅಲ್ಲೇ ಅದಾನೆ. ಮಗನ ನಾ ಹೇಳಿದ್ದೇಲೆ ನೀ ಇರುವುದಿಲ್ಲ ಅಂದ್ರ, ನಾ ಹೇಳಿದ್ದೇಲೆ ನೀ ಇರುವುದಿಲ್ಲ. ಎಲ್ಲಿ ಗೂಟ ಹೊಡೆದ ಅಲ್ಲೇ ಇರಬೇಕು, ಅಲ್ಲೇ ಇರಬೇಕು ಹೇಳ್ತಾರ ಅವ್ರು. ಏನ್ ಹೇಳಿದ್ರು? ನಾಲ್ಗಡೆ ವ್ಯಾಪಾರಕ್ಕೆ ಹೋಗ್ಬೇಕ, ಕೆಳಗಡೆ ಭಕ್ತಿಗೆ ಬರ್ಬೇಕಂದ್ರ. ನಾಲ್ಗಡೆ ವ್ಯಾಪಾರ ಮಾಡ್ಕೊತ ಹೋಗ್ಬೇಕಾಡೆ, ಆದ್ರೆ ಕೆಳಗಡೆ ಭಕ್ತಿಗೆ ಮಾತ್ರ ಬರ್ಬೇಕು. ವ್ಯಾಪಾರ ಸಲ್ಲದು. ವ್ಯಾಪಾರ ಮಾಡಕ್ ಈ ಕಡೆ ಬರಬೇಡ, ಬಬಲಾದ ಕಡೆ ಬರೋದು ಆತಂದ್ರೆ ಭಕ್ತಿಗೆ ಬರಬೇಕು. ಅದಕ್ಕ ಮುಂದ ಆ ಕಡೆ ವ್ಯಾಪಾರ ಮಾಡಬೇಕು. ಅದಕ್ಕ ನಾ ಎಲ್ಲಿ ಹೇಳಿಲ್ಲ ಅಲ್ಲೇ ನೀ ಇರಬೇಕು ಅಂತ ಹೇಳಿದಾಗ ಆಯ್ತ್ರಪ್ಪ ಅಂತ ಹೇಳಿ ಮಗುವನ್ನ ಇಸ್ಕೊಂಡ್ರು. ಆತನಿಗೆ ಕಲ್ಲೋಳಪ್ಪ ಅಂತ ಹೆಸರಿಟ್ಟಿದ್ರು. ಕಲ್ಲೋಳಪ್ಪ ಅಂತ ಹೆಸರಿಟ್ಟಿದ್ರು. ಅನಂತರವಾಗಿ ಆನಂದದಿಂದ ಏನಾದ ಸತ್ಯಪ್ಪ ಅಂತ ಹೆಸರಿಟ್ಟಿದ್ರು. ಮೊದಲನೇ ಮಗ ಸತ್ಯಪ್ಪ ಅಂತ ಹೆಸರಿಟ್ಟಾಗ ಆನಂದ ಆತು. ಅವಾಗ ಹೋಗ ನಾ ಎಲ್ಲಿ ಹೇಳಿಲ್ಲೋ ಅಲ್ಲೇ ನೀ ಇರು ಅಂತ ಹೇಳಿದಾಗ ಮತ್ತ ತನ್ನೆಲ್ಲ ಸರಕು ಸಂಬಂಧಾನ ಅಂತಂದ ಎಲ್ಲಿ ಗೂಟ ಹೊಡೆದು ಅಲ್ಲೇ ಮನೆ ಕಟ್ಕೊಂಡು ಗುಡಿಸ್ಲಾ ಕಟ್ಕೊಂಡು ಇದ್ದ. ಅನಂತರ ಏನಾತಂದ್ರ ಹಿರಿಯರ್ತ ಅವನ ಜೀವನ ಸುಧಾರಿಸ್ಕೋತ ಬತ್ತ ಖನಿಗಳು ಹಿಡಿಯಾಕತ್ತಿದ. ಅರಮಾಯಿ ಗುಡ್ಡ ಹಿಡ್ಕೊಂಡ. ಅಲ್ಲೇ ಕೆಂಪು ಕಲ್ಲ ಬಿಳಿ ಕಲ್ಲ ಹೊಂಡಾಕತ್ತಿದ್ದು. ಯಾವ ಜನ ಯಾವ ಕಲ್ಲು ಬೇಕಾತಾರೋ ಅವ್ರನ್ನ ತಗೊಂಡು ಒಡೆದ ಅವ್ರ ಸರಿಯಾದ ಸಮಯಕ್ಕೆ ಮನೆ ಕಟ್ಟಾಕೋ ಗುಡಿ ಕಟ್ಟಾಕೋ ಒಡೆದು ಕೊಟ್ಟ. ಕೈಯಾಗ ಆಳುಗಳು ತಗೊಂಡ ಹೋದ. ಅನಂತರ ಮುಂದ್ 1 ವರ್ಷ 2 ವರ್ಷದೊಳಗ ಮತ್ತೊಬ್ಬ ಮಗ ಹುಟ್ಟಿದ. ಯಾವ ಸತ್ಯಪ್ಪ. ಎರಡನೇದು ಗಂಡ ಆದಾಗ ಅವಾಗ ಏನ್ ಮಾಡಿದ್ರಂದ್ರ ಅವ ನಮ್ಮ ಮನೆದೇವರ ಕಲ್ಲೋಳೆ ಹನುಮಂತಪ್ಪ.
ಮೇಲಿನ ಕಲ್ಲೊಳ್ಳೆ ಹನುಮಂತ ಮಾರುತೇಶ. ಅದಕ್ಕ ಈ ಮಗ ಕಲ್ಲೊಳ್ಳಪ್ಪ ಅಂತ ಹೆಸರಿಡನು ಅಂತ ಹೇಳಿ ಗಂಡ ಹೆಂಡತಿ ನೇಮಿಸ್ಕೊಂಡ ಆ ಮಗ ಕಲ್ಲೊಳ್ಳಪ್ಪ ಅಂತ ಹೆಸರಿಟ್ಟು. ಮೊದಲೇ ಮಗ ಸತ್ಯಪ್ಪ ಅಂತ ಇಟ್ಟಿದ್ರ, ಎರಡನೇದವ್ ಕಲ್ಲೊಳ್ಳಪ್ಪ ಅಂತ ಇಟ್ರು. ನಡೆ ಮತ್ತ ಅಪ್ಪಗ ಬೇಕಾಗಿ ಬರೋನು ಅಂತ ಹೇಳಿ ಏನ್ ಮಾಡಿದ್ರಂದ್ರ ಇಬ್ರು ಕೂಡಿ ಮತ್ತ ಬಂಧು ಬಾಂಧವನ್ನೆಲ್ಲಾ ಕರ್ಕೊಂಡ ಮತ್ತ ಬಬಲಾದಿಗೆ ಬಂದ್ರು. ಬಬಲಾದಿಗೆ ಬಂದು ದರ್ಶನ ಆಶೀರ್ವಾದನ ಪಡ್ಕೊಂಡಾಗ ಯಪ್ಪ ತಗೋರಿ ಅಂತ ಚಿನ್ನ ಕೊಟ್ಲು. ಇದೇನು ಅಂದ್ರ ಯಪ್ಪ ಮತ್ತ ಮೊಮ್ಮಗ ಚಲೋ ಆತ್ಲ ಅಂದ್ರ ಕೈಯಾಗ ತಗೊಂಡ ನೋಡಿದ್ರು. ಏ ಹನುಮ ಇದೇನು ಬಂಗಾರದ ಗಟ್ಟಿನ ಐತ್ಲ ಅಂದ್ರ ನೋಡ್ರಿ. ಕಲ್ಲೊಳ್ಳಿ ಏನಕ್ಕಂತ ಕೂಸನ್ ಯಾವಾಗ ಕೈಯಾಗ ತಗೊಂಡ್ರು, ಏ ಹನುಮ ಇದೇನು ಬಂಗಾರ ಗಟ್ಟಿನ ಐತ್ಲ್ಯ, ಇವನ ಕಾಲು ಕೀರ್ತಿಲ್ಲ ಬಾಳ ಬೆಳಿತಿದ್ಲೆ ನಿಂದು ಅಂದ್ಬಿಟ್ರು. ಎಷ್ಟು ಬೆಳಿತೈತಿ ಅಂದ್ರ ಹೇಳ್ತಾರ, ನಮ್ಮ ಭಾರತ ದೇಶದೊಳಗ ಚಾನಗಿ ಏನ್ ಹಚ್ಚಾರ್ರಿ ರೊಕ್ಕಕ್ಕ, ತಿರುಪತಿಯಾಗ ಹಚ್ಚಾರ. ಚಾನಗಿ ಹಚ್ಚಿ ರೊಕ್ಕ ಎಣಿಸ್ತಾರಲ್ಲ. ತಿರುಪತಿ ಒಳಗ ಚಾನಗಿ ಹಚ್ಚಾರೋ, ಎರಡನೇ ಚಾನಗಿ ನಿನ್ನ ಮನ್ಯಾಗ ಬೀಳ್ತೈತಿ ನೋಡು ಅಂತ ಸದಾಶಿವನವ್ರ ಆಶೀರ್ವಾದ ಮಾಡ್ಬೇಕು. ನೋಡ್ ತಿರುಪತಿ ಒಳಗ ರೊಕ್ಕ ಎಣಸಾಕ ಚಾನಗಿ ಹಚ್ಚಿದ್ರ ಎರಡನೇ ಚಾನಗಿ ಎಲ್ಲಿ ಹಚ್ತಾರ ಅಂದ್ರ ನಿನ್ನ ಮನ್ಯಾಗ ಹಚ್ತಾರೋ, ರೊಕ್ಕ ಎಣಸಾಕ್ ನಿನಗ ಸೌದು ಇಳಂಗಿಲ್ಲ, ಅದಕ್ಕಾಗಿ ಆಳು ಇಟ್ಕೋತಿ ನೀನು ಅಂತ ಹೇಳಿ ಇವನ ಕಾಲು ಕೀರ್ತಿಲೆ ಬಾಳ ಬೆಳಿತಿದ್ವು ಅಂತ ಹೇಳಿದಾಗ, ಆಗ ಅವ್ರ ಆಶೀರ್ವಾದದಿಂದ ಏನಾಗ್ತಂದ್ರ ಹಂಗ ಬೆಳ್ಕೋತ ಹೋಗ್ತದ. ಅನಂತರ ಕನೆಗಳನ್ನ ತಗೊಂಡ, ಹೊಲ ತಗೊಂಡ, ಭೂಮಿ ತಗೊಂಡ, ಹಾಗ ತಗೊಂಡು ಸ್ವಂತದ ಮಾಡ್ಕೊಂಡ ಹಾಗ ಉದ್ಯೋಗಗಳು ಹೆಚ್ಚು ಮಾಡ್ತಾ, ಹಾಗ ಮಕ್ಕಳು ದೊಡ್ಡವ್ರು ಹಾಕೋತ ಬರ್ತಾರೋ ಹಂಗ ಉದ್ಯೋಗಗಳು ಹೆಚ್ಚು ಮಾಡ್ತಾ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಮುಂದ ಅನೇಕ ವ್ಯವಹಾರಗಳನ್ನ ಮಾಡ್ತಾರ. ಸಾರಿಗೆ ಬಸ್ಗಳನ್ನ ಮಾಡಿದ್ರು. ಸಾರಿಗೆ ಬಸ್ ಆಗಿನ ಕಾಲಕ್ಕೆ ಈಗ ಹೆಂಗ್ ಗೋರ್ಮೆಂಟ್ ಸಾರಿಗೆ ಬಸ್ ಇದಾವಲ್ಲ ಹಂಗ ಸಾರಿಗೆ ಬಸ್ ಮಾಡಿದ್ರು. ಅನೇಕ ಉದ್ಯಮಗಳು, ರಸ್ತೆ ಸಾರಿಗೆ ಸಂಸ್ಥೆ ನಡೆಸಿದ್ರು. ಆನಂತರ ಅನೇಕವಾಗಿರ್ತಕ್ಕಂಥ ಜಮೀನುಗಳನ್ನು ತಗೊಂಡ್ರು, ಜಮೀನ್ದಾರ ಅನಿಸ್ಕೊಂಡ್ರು. ಕಲ್ಲೊಳ್ಳಪ್ಪನಿಗ ಬ್ರಿಟಿಷ್ ಸರ್ಕಾರದೊಳಗ ಅವನ ಮಗನಿಗೆ ಅವನ ಕಾಲ ಕೀರ್ತಿ ಒಳಗ ಆ ಬ್ರಿಟಿಷ್ ಸರ್ಕಾರ ಕಲ್ಲೊಳ್ಳಪ್ಪನಿಗೆ ರಾಹು ಬಹದ್ದೂರ್ ಪ್ರಶಸ್ತಿ ಕೊಟ್ರಂತ. 3,000 ಎಕರೆ ಜಮೀನು ಮಾಡಿದ್ರಂತ ಆ ಸಮಯಕ್ಕೆ. ನೋಡ್ರಿ, ಗುರುವಿನ ಅಂತಕ್ಕನ ಕೃಪೆ ಆಯ್ತು ಅಂದ್ರ, ಗುರುವಿನ ಆಶೀರ್ವಾದ ಆತಂದ್ರ ಹಗರಿಲ್ಲ ಹೇಳೇ ಬಿಟ್ಟಿದ್ಲ. ತಿರುಪತಿ ಒಳಗ ಚಾನಿಗೆ ಹಚ್ಚಾರೋ, ನಿನ್ನ ಮನ್ಯಾಗ ಚಾನಿಗೆ ಹಚ್ತಾರೋ, ಎಲ್ಲಾ ಉದ್ಯಮದಿಂದ ಎಲ್ಲಾ ವ್ಯಾಪಾರದಿಂದ ಬಂದಂತ ಹಣವನ್ನ ಎನಸ್ಲಿಕ್ಕೆ ಆಗಲಿಲ್ಲ. ಹಣ ಎನಸಾಕ 60 ಮಂದಿನ ಆಳು ಇಟ್ಕೊಂಡಂತ ವಿಚಾರ ಮಾಡ. ರೊಕ್ಕ ಎನಸಾಕ 60 ಜನ ಆಳ, ಕಡೆಗೆ ಎನಸಾಕ ಆಗಲಿಲ್ಲ. ಅವ್ರಿಗೂ ಚಾನಿಗೆ ಹೆಚ್ಚೆ ಏನ್ ಮಾಡಿದ್ರಿ, ಸೋಸಾಕೈತ್ರು. ಕಿಲೋಗಟ್ಲೆ ತೂಕ ಮಾಡಿ ರೊಕ್ಕ ಇಡಾಕೈತ್ರು. ಇದು ಗುರುವಿನ ಅಂತಃಕರಣ. ನೀನೊಲಿದರೆ ಕೊರಡು ಕೊಳರುವುದಯ್ಯ. ಹೌದಿಲ್ಲ? ಹಂಗ ಸದ್ಭಕ್ತನಾಗಿರ್ತಕ್ಕಂಥ ಯಾವ ಹನುಮಂತ ಒಡ್ಡರ ಹನುಮಪ್ಪ ಅಲ್ಲಿ ಹೋಗಿ ರಾಜ್ಯ ವೈಭೋಗವನ್ನ ಆದ್ರೂ ಪ್ರತಿ ತಿಂಗಳ ಅಮಾಸೆಗೊಮ್ಮೆ ತಪ್ಪಲಾರ್ದ ಬಂದು ಹೋಗ್ತಿದ್ದ. ಅನಂತರ ಜಾತ್ರೆಗೊಮ್ಮೆ ಶಿವರಾತ್ರಿಗೆ ತನ್ನ ಪರಿವಾರ ಕುಟುಂಬ ಸಮೇತವಾಗಿ ಅಲ್ಲಿ ಬರ್ತಿದ್ರು. ಅವಾಗ ಸದಾಶಿವಪ್ಪನ ಹೇಳ್ತಿದ್ರು, ಅವರಿಗೆ ಏನು ಜಾನ್ಮೆಯ ನುಡಿಗಳನ್ನು ಹೇಳ್ತಿದ್ರು ಅಂದ್ರ, ತಮ್ಮ ನಿಮ್ಗೆ ಎಷ್ಟ ದ್ವಾರದಾದ್ರೂ ಅರಮನೆ, ಎಷ್ಟು ದ್ವಾರದಾಗೈತಿ ಅಂದ್ರೆ ಗುರುಮನೆ ಕಿತ್ತು ಕಡಿದಿನ. ಇನ್ನು ಅರಮನೆ ಇದ್ರು ಕೂಡ ಗುರುಮನೆಯಿಂದ ಅದು ಸಾಂದನ. ಅದಕ್ಕ ಗುರುಮನೆಗಿಂತಲೂ ಯಾವ್ದು ದೊಡ್ಡದಾಗಂಗಿಲ್ಲ. ಅದು ಅರಮನೆ ಇದ್ರು ಇಲ್ಲಿ ಭಾಗಬೇಕು. ಗುರುಮನೆ ಇದ ದ್ವಾರದಂತ ಯಾವಾಗ ತಿಳ್ಕೊಂಡು ಈ ಬಬಲಾದಿ ಪ್ರಸಾದದ ಮೇಲೆ ಎಷ್ಟು ನಂಬಿಕೆ ಇಡ್ತೀರೋ ಅಷ್ಟು ನಿಮಗೆ ಬೆಳಕೋತ ಹೋಗ್ತದಂತ ಆಶೀರ್ವಾದ ಮಾಡ್ತಾರೆ. ಆ ರೀತಿಯಾಗಿ ಅವರಿಗೆ ವಿಷಯಗಳನ್ನು ತಿಳಿಸ್ಕೋತ ಬಂತು. ಅದಕ್ಕೆ ಹೇಳ್ತಾರೆ, ಭಗವಂತನ ಆಶೀರ್ವಾದ ಆತಂದ್ರ ಹೇಳ್ತಾರೆ ಬಸವಣ್ಣವರು, ಹರನೀವ ಕಾಲಕ್ಕೆ ಸಿರಿ ಬೆನ್ನಲ್ಲಿ ಬರ್ಕು, ಹರಿದು ಹೆದ್ದೊರೆ ಕೆರೆ ತುಂಬಿದಂತಯ್ಯ, ನೆರೆಯದ ವಸ್ತು ನೆರೆಯುವುದು ನೋಡಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ, ನೆನೆಸದ ಕಾರ್ಯಗಳು ಹೇಳ್ತಾರ, ನೆನೆಸದ ಕಾರ್ಯಗಳು ಮುನ್ನ ನೆರೆಯುವುದು ನೋಡಯ್ಯ, ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರರಿ ಕಲ್ಲುಕೊಂಡಂತೆ ಕೂಡಲ ಸಂಗಮ ದೇವ. ಭಗವಂತ ಆಶೀರ್ವಾದ ಮಾಡದ ಅಂದ್ರ ಸಂಪತ್ತು ಹೆಂಗ ಹರಿದು ಬರ್ತೈತಿ ನಿಮ್ಮ ಮನೆಗೆ ಅಂದ್ರ, ಜೋರು ಮಳೆಯಾಗಿ ಒಡ್ಡ ವಾರಿ ತುಂಬಿ ಹೆಂಗ ನೀರ ಹಿಡಿಸಲಾರ್ದ ಬರ್ತಿರ್ತದಲ್ಲ
ಹಂಗ ನಿಮ್ ಮನೆಗೆ ಸಂಪತ್ತ ಯಾವುದೋ ಒಂದು ಮೂಲ ಯಾವುದೋ ಒಂದು ಕಾರಣಕ್ಕೆ ಹರಿದು ಬಂದೇ ಬರ್ತಿರ್ತದೆ. ಯಾವಾಗ್ರೆ ಗುರು ನಮ್ಮ ಮೇಲೆ ಕೃಪಾ ದೃಷ್ಟಿ ಇಟ್ಟಾಗ, ಭಗವಂತ ನಮ್ಮ ಮೇಲೆ ಆಶೀರ್ವಾದ ಮಾಡಿದಾಗ, ಆತನ ಕರುಣೆ ಅಂತಃಕರಣ ನಮ್ಮ ಮೇಲೆ ಸದಾವ ಕಾಲ ಆಶೀರ್ವಾದ ಇತ್ತು ಅಂದ್ರ ಹೆಂಗ ನೀರ ಹಿಡಿಸಲಾರದ ಬಂದ ಹೆಂಗ ಡ್ಯಾಮೇಜ್ ಗೋಳೆ ಆಗ್ತೈತಿಯೋ ಹಂಗ ನಿನ್ನ ಮನ್ಯಾಗ ಸಂಪತ್ತು ಬಂದು ಗೋಳೆ ಆಗ್ತದಪ್ಪ. ನೆನಸದ ಮುನ್ನ ಕಾರ್ಯಗಳು ನೆರವೇರುವುದು ಮನಸ್ಸಿನಾಗ ಅನುಗುಣನ ಅವರ ಎದುರಿಗೆ ಬರ್ತಾವ. ಈ ಕಾರ್ಯ ಮಾಡ್ಬೇಕು ಅನುಗುಣನ ಆ ಕಾರ್ಯ ಸಿದ್ಧ ಆಗಿ ಬಿಡ್ತದ. ಅರಸು ಕೈವಾರ ಪರಿವಾರ ನೋಡಯ್ಯ. ಇಂಥ ಮಂತ್ರಿಗಳಿಗೆ ಭೇಟಿ ಆಗ್ಬೇಕು, ಇಂಥವ್ರಿಗೆ ಭೇಟಿ ಆಗ್ಬೇಕು ಅನ್ಕೊಂಡು ಅವರೇ ಬರ್ತಾರ ನಿನ್ನ ಕಡೆ, ನಿನ್ನ ಭೇಟಿ ಆಗಕ್ಕೆ ಅವರೇ ಬರ್ತಾರ. ಅದಕ್ಕೆ ಹೇಳಿದ್ರು ಯಾವಾಗ ಇದೆಲ್ಲ ಅಂದ್ರ ಆ ಭಗವಂತನ ಭಕ್ತಿ ಮಾಡಿದ, ಆ ಭಗವಂತನಿಗೆ ನಿಮ್ಮ ನಿರ್ಮಲವಾದ ಭಕ್ತಿ ಮುಟ್ಟಿದಾಗ ಮಾತ್ರ ಇದು. ಅಕಸ್ಮಾತ್ ಸಂಪತ್ತು ತಂದು ಎಲ್ಲವೂ ವೈಭೋಗದೊಳಗಿದ್ದಾಗ ಎಲ್ಲರ ಎಲ್ಲಿ ದೇವರೊಳ ಅಂದ್ರ ಚಲೋ ಆಗ್ತಾನೆ. ಎಲ್ಲ ನಾನಾ ಮಾಡಿದ್ದ, ನಮಗೊಂದು ಸ್ವಭಾವ ಐತೆ ಅದ, ಹೌದಿಲ್ರಿ? ಏನು ಸ್ವಭಾವ? ಸಂಕಷ್ಟ ಬಂದಾಗ ವೆಂಕಟರಮಣ ಅನ್ನೋದು, ಆ ನಂತರ ಎಲ್ಲಾ ಚಲೋ ಆತಂದ್ರೆ ಏನ್ ಮಾಡ್ತಾರೆ? ಎಲ್ಲ ನಾನಾ ದುಡಿಗೋಷಿನಿ. ಯಾರು ಏನ್ ಮಾಡ್ಯಾರ ನಮಗ? ಯಾವ ದೇವ್ರು ಇಲ್ಲ, ಯಾವ ಗುರುಗಳು ಇಲ್ಲ, ಎಲ್ಲ ನಾವ ಮಾಡ್ಕೊಂಡಿವ್ರಿ, ಹೌದಿಲ್ಲ? ನೀವ್ ಮಾಡ್ಕೊಂಡಿರಿ. ಅದಕ್ಕೆ ಬೆನ್ನೆಲುಬಾಗಿ ನಿಂತವ್ರೆ ಯಾರು? ಅವಾಗ ನೀನು ಮರತಿ ಅಂದ್ರ ಹಣದ ಮದದಿಂದ ಧನದ ಮದದಿಂದ ಅಹಂಕಾರ ಪಟ್ಟು ಆ ಗುರು ಸ್ವರೂಪನನ್ನ ಮರ್ತ ಬಿಟ್ಟು ಅಂದ್ರ ಹೇಳ್ತಾರ, ಪರಮ ನಿರಂಜನನ ಮರೆದ ಕಾಲಕ್ಕೆ ತುಂಬಿದ ಹರವಿಗೆ ಕಲ್ಲು ಕೊಂಡಂತೆ. ಒಂದು ದೊಡ್ಡ ಹರವಿ ತಂದು ತುಂಬಿಟ್ಟಿರ್ತೀರಿ, ಅಕಸ್ಮಾತ್ ಗೊತ್ತಿದ್ದು ಗೊತ್ತಿರ್ಲಾರ್ದು ಒಂದರ ಕಲ್ಲು ಹೋಗಿದ್ರೆ ಏನಾಗ್ತದ್ರಿ? ಹರಿವು ಒಡೆದ ನೀರ ನಮ್ ಕಡೆ ಬರ್ತೈತೇನ? ಇಲ್ಲ, ಎಲ್ಲಾ ಕಡೆ ಹರಿದು ಹೋಗ್ಬಿಡ್ತೈತಿ. ಯಾಕಡೆ ಅಂತ ಹಿಡ್ಕೊಳ್ಳೋರು, ಹೌದಿಲ್ಲ? ನಿಮ್ಮ ಸಂಪತ್ತಿನ ಬಿಂದಿಗೆ ಒಡಿತು ಅಂದ್ರ ಎಲ್ಲ ತಿಡಿಯವ. ಒಂದು ದವಾಖಾನೆತ್ತು ಓಡಿ ಹೋಗ್ತದ, ಒಂದಾಗ ಎಲ್ಲಾ ಕಡೆ ಚಲೋ, ಒಂದು ದವಾಖಾನೆಗೆ ಓಡಿಸಿ ಹೋಗ್ತದ, ಒಂದ ರಾಜ್ಯಗಳು ಕಚೇರಿ ಆಗ ಇದೊತ್ತು ಹೋಗ್ತದ. ಅನೇಕ ತೊಂದರೆ ತಾಪತ್ರಯಗಳ ಬಂದ ಇರ್ತಕ್ಕಂಥ ಹಣ ಇವೆಲ್ಲ ವ್ಯಯ ಆಗಿ ಹೋಗಿಬಿಡ್ತದ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರ ಕೊಟ್ಟಿರ್ತಕ್ಕಂಥ ಪರಮಾತ್ಮನನ್ನು ಮರಿಬಾರದು, ಸದ್ಗುರುನನ್ನು ಮರಿಬಾರದು. ಅದಕ್ಕ ಇಲ್ಲಿ ಹೇಳ್ಕೊಂಡು ಬಂದ್ರು ಅಂತ ಚಿನ್ನಮ್ಮ, ಹನುಮಂತ, ಸತ್ಯಪ್ಪ, ಕಲ್ಲೊಳ್ಳೆಪ್ಪ ಸದಾಶಿವನನ್ನ ಪ್ರತಿನಿತ್ಯ ಸೇವಾ ಮಾಡ್ತಿದ್ರು. ಆತನ ನೆನೆಸ್ಕೊಂಡು ತಮ್ಮ ಕಾರ್ಯಗಳನ್ನ ಮಾಡ್ತಾ ಹೋಗಿದ್ದಕ್ಕಾಗಿ ಅವರಿಗೆ ಏನಾಯ್ತು? ಬಡವರಿದ್ರು ಬಲ್ಲಿದರಿದ್ರು ಕೂಡ ಅವರ ನಿರ್ಮಲವಾಗಿರ್ತಕ್ಕಂಥ ಸೇವೆಗೆ ಭಕ್ತಿಗೆ ಸದಾಶಿವ ಒಲದ ಅವರಿಗೆ ಸಿರಿ ಸಂಪತ್ತನ್ನ ಕೊಟ್ಟ. 3,000 ಎಕರೆ ಜಮೀನವನ್ನ ಮಾಡಿಕೊಂಡ್ರು, ಸಾರಿಗೆ ಸಂಸ್ಥೆಗಳನ್ನ ಮಾಡಿಕೊಂಡ್ರು, ನೂರಾರು ಜನ ಕೆಲಸ ಕಾರ್ಮಿಕರಿಗೆ ಕೆಲಸಗಳನ್ನ ಕೊಟ್ಟರು. ಇಷ್ಟೆಲ್ಲ ಯಾರಿಂದ ಆಯ್ತು ಅಂದ್ರ ಪರಮ ಸದಾಶಿವನಿಂದ. ಅದಕ್ಕಾಗಿ ನಾವೆಲ್ಲರೂ ಆ ಭಗವಂತನ ಸ್ವರೂಪಿಯಾಗಿರತಕ್ಕಂಥ ಆ ಸದಾಶಿವನ ಸೇವೆಯನ್ನ ನೀವು ಯಾರ ಇಲ್ಲ ಅಂತ ಹೇಳಂಗಿಲ್ಲ. ಯಾರ ಮೇಲೆ ಭಕ್ತಿ ಇರ್ತದನೋ, ಯಾರ ಮೇಲೆ ನಂಬಿಕೆ ಇರ್ತದನೋ ಅವರ ಮೇಲ ವಿಶ್ವಾಸ ನಂಬಿಕೆಯನ್ನ ನಿಷ್ಠೆಯನ್ನು ಇಟ್ಟು ಸೇವಾ ಮಾಡಿದ್ದಿ ಆದರೆ ಅದು ಕೊನೆವರೆಗೆ ನಿಮ್ಗೆ ಏನಾಗ್ತದೆ ಅಂದ್ರೆ ಫಲ ಕೊಡ್ತದ. ಅದು ನಿಮಗೆ ಫಲ ಕೊಡ್ತದ. ಮೊದಲು ನಂಬಬೇಕು ನಾವು, ಹೌದಿಲ್ಲ? ನಂಬಿಕೆ ಬಹಳ ಮುಖ್ಯ. ನಂಬಿಕೆ ಇಲ್ಲ ಅಂದ್ರ ಏನಾಗ್ತದೆ ಅಂದ್ರ ಗುಳಿಗಿನೂ ಅಲ್ಲೇ ಕೆಲಸ ಮಾಡಂಗಿಲ್ಲ. ನಂಬಿಕೆ ಇತ್ತಂದ್ರ ಅಲ್ಲೇ ಎಲ್ಲ ಔಷಧೋಪಚಾರಗಳು ನಮಗ ನಾಗ್ತಾವ. ಇರ್ದಿದ್ರೆ ಇಲ್ಲ, ನಂಬಿಕೆನೇ ಇರ್ಲಿಕ್ಕೆ ತಗೊಂಡು ಏನ್ ಮಾಡ್ಬೇಕು? ಅದಕ್ಕ ಸರ್ಪಭೂಷಣ ಶಿವಗಳು ಹೇಳಿದ್ರು, ನಂಬು ನಂಬೆಲ ಮನವೇ ಹಂಬಲಿಸದಿರು, ನಂಬುಗೆ ಕಾರಣವು ಸಾಂಬನುಲಿಯುವುದಕ್ಕೆ. ನಂಬಬೇಕು ನಾವು ಹಂಗಲ್ಲ. ಈ ದೇವರ ನಮಗ್ ಕೆಲಸ ಮಾಡಿಕೊಟ್ರೆ ಈ ದೇವ್ರ ನಮ್ಮವ, ಈ ದೇವ್ರ ನಮ್ಗೆ ಕೆಲಸ ಮಾಡ್ಲಿಲ್ಲ ಬಿಟ್ಟು ಬಿಡ್ದವ, ಹೌದಲ್ಲ? ನಮ್ಮ ಭಕ್ತಿ ಅಂತದ್ದು, ನಮ್ಮ ಭಕ್ತಿ ಅಂತದ್ದು. ಸದಾಶಿವಪ್ಪ ನಮ್ಗೆ ಕೆಲಸ ಮಾಡಿಕೊಡ್ಬೇಕು, ಅವಾಗ ಅವ ಭಾರಿ ಮಾಡಿಕೊಳ್ಳಿಲ್ಲ. ಸದಾಶಿವಪ್ಪನ ಬಿಡ ಮತ್ತಾರ್ದಾರು ಅವ್ರ ಕಡೆ ಹೋಗುದು. ನಂಬಿಕೆನೂ ಇಲ್ಲ, ಹೌದಲ್ಲ? ಅಂತ ನಂಬಿಕೆ ಇರತಕ್ಕಂತ ನಂಬಲಾರದಂತ ಮನುಷ್ಯನಿಗೆ ಏನ್ ಮಾಡಿದ್ರು ಭಗವಂತ ಬರಂಗಿಲ್ಲ. ನಂಬದೆ ನಚ್ಚದೆ ಬರಿದೆ ಕೆರೆದರೆ ಓ ಎಂಬನೆ ಶಿವನು, ನಂಬದೆ ನಚ್ಚದೆ ಬರದೆ ಕರೆದರೆ ಓ ಎಂಬನೆ ಶಿವನು. ನಂಬಲರಿಯರು ಈ ಲೋಕದ ಜನರು, ನಂಬಲರಿಯರು. ನಂಬಿ ಕರೆಯದಿದ್ದೊಡೆ ಕೊಂಬ ಮೆಟ್ಟು ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ.
ನಂಬಲಾರ್ದ ಕರೆದ್ರ ಏನ್ ಬರ್ತದ್ರಿ? ಪ್ರಾಣಿ ಸಕ್ಕರ ಬರಂಗಿಲ್ಲ. ಮತ್ತೆ ಅವಕ್ ಪ್ರೀತಿ ಕೊಡ್ಬೇಕು, ವಿಶ್ವಾಸ ತೋರಿಸ್ಬೇಕು. ಮೊದಲು ನಂಬಿಕೆ, ನಿಷ್ಠೆ, ಭಕ್ತಿ, ಶ್ರದ್ಧೆ ಇವೆಲ್ಲ ಇರಬೇಕು. ಅವಾಗ ಭಗವಂತ ನಮ್ಮ ಕಡೆ ನೋಡ್ತಾನ. ಇರದೇ ಇದ್ರೆ ಇಲ್ಲ. ಒಂದ ಕತೆ ಹೇಳಿ ಮುಗಿಸಿ ಬಿಡ್ತಾನವ. ನಿಮಗೂ ಬೇಸರಾಗಿತ್ತು, ಬೇಸರ ಆತಾನ ಇವತ್ತು? ಬೇಸರ ಆಗಿದ್ರೆ ಹೇಳ್ರಿ, ಮತ್ತೊಂದು ಇನ್ನೊಂದು ಬೇರೆ ಯಾರನ್ನ ಕತೆ ಹೇಳ್ತೀನಿ. ಯಾಕಂದ್ರ ಅದ ಅಂತ ಅಮೋಘ ಕಥೆನೇ ಇತ್ತು. ಯಾಕಂದ್ರ ಬಡವ ಬಲ್ಲಿದನಾಗಬೇಕಾದ್ರ ಗುರುವಿನ ಆಶೀರ್ವಾದ ಹೆಂಗಿರ್ತದೆ? ಯಾಕಂದ್ರೆ ನಡೆದ ಘಟನೆ ಇವೆಲ್ಲ ಕಟ್ಟ ಕತೆ ಅಲ್ಲ. ಈಗ ಜೀವಂತ ಸಾಕ್ಷಿಗಳದಾರ ನಮಗಲ್ಲೆಲ್ಲ, ಜೀವಂತ ಸಾಕ್ಷಿಗಳದಾರ ಅವರೆಲ್ಲ. ಆ ಮಣಿತನದವರೆಲ್ಲ ಸಾಕ್ಷಿಗಳದಾರ. ಯಾಕಂದ್ರ ಅಂತ ಆಶೀರ್ವಾದ ಮಾಡಿರ್ತಕ್ಕಂಥವನು ಸದಾಶಿವಪ್ಪ. ಬೆಂಕಿ ಬಬಲಾದಿ ಅಂತ ಕರಿತೀವಿ ನೀವು, ಹೌದಿಲ್ಲ? ಬೆಂಕಿ ಶಾಂತ ಐತೆ ಅಂತ ಹೇಳಿ ಅದ್ರ ಜೋಡಿ ಹೋಗಬಾರದು, ಹೌದಿಲ್ಲ? ಅದು ಯಾವಾಗಿದ್ರು ಬೆಂಕಿನ. ಅದಕ್ಕ ಅಂತ ಸದಾಶಿವಪ್ಪ ಇಲ್ಲಿ ಕಟ್ಟ ಕತೆ ಅಲ್ಲ. ಯಾಕಂದ್ರೆ ಅಂತ ಅಮೋಘವಾಗಿರ್ತಕ್ಕಂಥ ಕತೆ. ಇನ್ನು ನಾಳೆ ನಾಡ್ದ ಇನ್ನೂ 2-3 ದಿವಸ ಚಲೋ ಅದಾವ, ಅವನು ಹೇಳ್ತಾನು. ಯಾಕಂದ್ರ ಸ್ವಲ್ಪ ಹೇಳುವತ್ನಾಗ ಯಾಕೆ ಮುಗ್ಯಾಕ ಬಂದತ್ಲಿ ಅವ್ನ 5-10 ನಿಮಿಷ ಹೆಚ್ಚು ಕಡಿಮೆ ಆಗೋದನ, ಹೌದಿಲ್ಲ? ಹೆಚ್ಚು ಕಡಿಮೆ ಆಗೋದನ. ಅದಕ್ಕೆ ಬ್ಯಾಸರು ಬಂದ ಆತ ಬಾಯಿ ತೆಗಿಬ್ಯಾಡ್ರಿ, ಹೌದಿಲ್ಲ? ಆತ ಬಾಯಿ ತೆಗಿಬ್ಯಾಡ್ರಿ. ಯಾವ ಒಬ್ಬ ಹೆಂಡತಿ ಉಪದ್ರಕ್ಕಾಗಿ ಪುರಾಣ ಕೇಳಾಕ್ ಬಂದಿದ್ದ ಸರ, ಹೋಗ 8-10 ದಿವಸ ಆತು ಸದಾಶಿವಪ್ಪನ ಗುಡ್ಯಾಗ ಪುರಾಣ ಹಚ್ಚಾರು. 1 ದಿವಸ ಹೋಗ, ಬರೀ ಇಲ್ಲ ಕುಕ್ಕೂರ್ ಬಡ್ಕೊಂಡ್ ಕುಂಡಿರ್ತಿಲ್ಲ. ಹೋಗ್ 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 ತಿಳಿದಾಗ ಅವಾಗ ಬಂದಿದ್ದ. 1 ದಿವಸ ಬಂದ್ ಎಲ್ಲಿ ಕೂತಿದ್ರಿ? ಹಿಂದ್ ಕೂತಿದ್ದ, ಹಿಂದ್ ಕೂತಿದ್ದ. ಅವಾಗ ಏನಾತಂದ್ರ ಪುರಾಣ ಹೇಳಾಕತ್ತಿದ್ರು. ದಿವಸ ಬಂದ್ ಕೂತ್ ಕೇಳಿದ್ರ ರೂಢ. ಇವ್ರು ಹೇಳ್ಕೋತ 1 ತಾಸು ಮುಗಿಸೋರ್ 1.5 ತಾಸು ತನ ಓದ್ಬಿಟ್ರಿ ಇವ್ರು ಅವತ್ತು. ಹಂಗ ಕೂತ್ ಅಲ್ಲೇ 4 ಮಾತು ಮಾತಾಡ್ಬಿಡ್ದ ಹಿಂಗ ಹೋತ್ರಿ ತಲಿ. ಮುಂದೆ ನಾವು ದುಬ್ಬಕ್ಕೆ ಆಸರ ಮಾಡ್ಕೊಂಡು ನಿದ್ದೆ ಹೊಡ್ಯಾಕ್ ಚಾಲು ಮಾಡಿದ. ಅದ್ರಾಗ ಒಂದು ಕನಸು ಬಿತ್ತಾವ. ಏನ್ ಕನಸು ಬಿತ್ತಂದ್ರ ಪುರಾಣಕ್ ಬಂದಂಗಾಗಿತ್ತು, ಪುರಾಣ ಕೇಳಿದಂಗಾಗಿತ್ತು. ಪುರಾಣ ಮುಗಿದಿತ್ತು. ಪುರಾಣ ಮುಗಿಸ್ಕೊಂಡು ಮನೆಗೆ ಹೋಗಿದ್ದ. ಮನೆಗೆ ಹೋಗ್ಕೊಡ್ದ ಪಾವಣ್ಯ ಬಂದಿದ್ದ ಬೀಗ. ಏನ ಬಾಳ ದಿವ್ಸಕ್ಕೆ ಬಂದಿದ್ದ. ಬಾಳ ಚಲೋ ಆತು, ಬಾ ಬೇಗ ಅಂತ ಹೇಳಿ ಕರ್ಕೊಂಡು ಇಬ್ರು ಕೂಡ ಮಾತಾಡ್ಕೋತ ಕೂತಿದ್ರು. ಹೇಂತಿ ಏನ್ ಮಾಡ್ಲಂದ್ರ ನೀರದು ತಂದು ಕೊಟ್ಟ. ಆ ನಂತರ ಉಪಹಾರ ಏನಾರು ಕೊಡ್ಬೇಕಲ್ಲ. ಆ ನಂತರ ಊಟ ಬಂದ್ ಕೂಡಲೇ ಅವಲಕ್ಕಿರ ಕೊಡ್ಬೇಕು, ಇದ್ದಿದ್ ಕೊಡ್ಬೇಕು. ದೌಡ್ ಮದ್ದಿನಾಗ ಬಂದಾನ ಅಂತ ಹೇಳಿ ಆಕೇನ್ ಮಾಡ್ಲ ಅಂದ್ರ ಇನ್ನೇನ್ ಅವಲಕ್ಕಿ ಮಾಡ್ಕೊಡುದು. ನಮ್ಮ ಅಣ್ಣ ಏನೋ ತಂದಾನ ಬಿಚ್ಚಿದ್ಲು. ಅವ್ನ ಲಡ್ಕಿ ಉಂಡಿ ಮಿಕ್ಸ ಅಂತದ್ ಎಲ್ಲಾ ತಂದಿದ್ದ. ಇದನ್ನ ಹಾಕಿ ಕೊಟ್ರ ಆತ ಗಂಡಗ ಅವಂಗತ್ತೇ 1-2 ಉಂಡಿ ಮಿಕ್ಸ ಚುಮ್ಮರ್ ಚೂಡ ಹಾಕಿ ಅವನ ಕೊಟ್ರು. ಆನಂದದಿಂದ ಮಾತಾಡ್ಕೋತ ಹಂಗ ಕೂತಿದ್ರು. ಆ ನಂತರ ಲಡಕಿ ಉಂಡ ಮನಗಂಡ ಇದ್ರಿ. ಈ ಮನುಷ್ಯ ಏನ್ ಮಾಡದಂದ್ರ ಆ ಲಡಕಿ ಉಂಡ ಹಿಂಗ ತಿರುಗಿ ನೋಡ ಕಟ್ನ ಕಡದ್ರಿ. ಮುಂದ್ ಕೂತ ಸತ್ನೋ ಅನ್ನಂತ ಕಟ್ನ ಕಡ್ದ ಮುಂದ್ ಕೂತ ಸತ್ನೋ ಬಿಡು ಅಂದವ. ನೀವ್ ಎಲ್ಲಿದ್ರಿ? ಎಲ್ಲಿದ ನೀವ್ ಎಲ್ಲಿದ್ರಿ? ಪುರಾಣ ಕೇಳಾಕ್ ಕೂತಾನ. ನೀ ಬಿದ್ದೈತಿ ಅವಂಗ, ಕನಸು ಬಿದ್ದೈತಿ. ಕನಸಿನಾಗ ಹೆಂಡತಿ ಕೊಟ್ಟು ಉಂಡಿ ಕಡ್ದಂಗಾಗೈತಿ. ಪಾಪ ಮುಂದ್ ಕೂತ ಅವ್ನ ದುಗ್ದಾಗ ವಾಳ ಇತ್ತ, ವಾಳ ಕಡ್ದು ಬಿಟ್ಟಾನ. ಅವ್ನು ಸತ್ನ ಅಂತ ಬಾಯಿ ಬಡ್ಕೊಳಕೈತಿ, ಹೌದಿಲ್ಲ? ಹಂಗ ಯಾರು ಇದ್ರ ದೂರ ಕೂಡ್ಬೇಕು, ಹೌದಲ್ಲ? ಅದಕ್ಕಾಗಿ ಹೆಂಗಿರ್ತೈತಿ ಅಂದ್ರ ಲೇಟ್ ಆತಂದ್ರ ಇವೆಲ್ಲ ಹೇಳ್ತಾವ. ಕಾರ್ಯಕ್ರಮ ಹೆಂಗಿರ್ತೈತಿ ಅಂದ್ರೆ ದಂಡೆಗೆ ಬಂದಾಗ 1-5-10 ನಿಮಿಷ ಹೆಚ್ಚು ಕಡಿಮೆ ಹಾಕಿರ್ತದ. ಅದಕ್ಕಾಗಿ ಸ್ವಲ್ಪ ಎಲ್ಲರೂ ಸಹಕಾರ ಮಾಡ್ಕೊಳ್ಬೇಕು. ಅನಂತರವಾಗಿ ಕಾರ್ಯಕ್ರಮ ಇನ್ನೂ ಅನೇಕ ಕಾರ್ಯಕ್ರಮಗಳಲ್ಲಿ ನಡೀತಾವ. ಅನಂತರವಾಗಿ ಇವತ್ತ ನಿಮಗೆ ಇನ್ನೊಂದು ಮಾತಂದ್ರ ಮಂಗಲ ಆಗುತ್ತನ ಯಾರು ಊಟಕ್ಕೆ ನೀವು ದಯವಿಟ್ಟು ಕೊಡಬಾರ್ದು, ದಯವಿಟ್ಟು ಅದನ್ನ ಕೊಡಬಾರ್ದು. ಯಾಕಂದ್ರೆ ಅದ ಪದ್ಧತಿ ಕಂಟಿನ್ಯೂ ಆಗ್ತೈತಿ. ಎಲ್ಲಿ ಆದ್ರೂ ಕೂಡ ಮಂಗಲ್ ಆಗುತ್ತನ ಪ್ರಸಾದ ಇಲ್ಲ, ಹೌದಿಲ್ಲ? ನಾ ಅದನ್ನ ಹೇಳ್ಬೇಕು ನಿಮಗ. ನಾನು ಸುಮ್ ಕೂತ್ನಿ ಅಂದ್ರ ಮತ್ ನೀವು ನಾನು ಮುಂದೆ ತಾಟ್ ಹಚ್ಕೊಂಡು ಊಟ ಮಾಡೋ ನಾನು ನಿಮ್ ನೋಡ್ಕೊಳ್ತಿದ್ರ ಗತಿ ಏನಾಕೈತಿ ನನ್ಗೆ. ಪಾಪ ಅವ್ರು ನಿಮ್ ನೋಡ್ಕೊತ ಭಜನಾ ಮಾಡ್ಬೇಕು, ಮಂಗಳಾರತಿ ಮಾಡ್ಬೇಕು. ಅವ್ರು ಹೆಂಗ್ ಮಂಗಳಾರತಿ ಮಾಡ್ಬೇಕು ಅದನ್ನ ವಿಚಾರ ಮಾಡಲ್ಲ. ಮಂಗಳಾರತಿ ಮಾಡಾಕರೆ ಬರ್ತೈತ್ಯ? ಬಾಯಾಗ ನೀರು ಬರಂಗಿಲ್ಲ. ಅದಕ್ಕಾಗಿ ಅದಲ್ಲ ಪದ್ಧತಿ. ಯಾರು ಬಂದ್ರು ಕೂಡ ನೀವೆಲ್ಲರೂ ಚಂದ ಕುಂಡಿರ್ತೀರಿ. ಕೂತ್ ಕೇಳೋ ಹವ್ಯಾಸ ಐತಿ, ನಿಮ್ಮಲ್ಲಿ ಶ್ರದ್ಧಾ ಐತಿ, ಭಕ್ತಿ ಐತಿ. ನೀವು 1-2
ಒಂದು ಕಾರ್ಯಗಳನ್ನ ನಮ್ಮಿಂದ ಅವ ಆಗಬೇಕಂತ ಏನಿಲ್ಲ, ಆದ್ರೆ ಹೇಳ್ತಾನೆ. ಯಾಕಂದ್ರ ನನಗ್ ಹೇಳಂಗ್ ನೀವು ಅದರಿ, ಸ್ವಲ್ಪ ಗೊತ್ತಿದ್ದದ್ದು ಹೇಳ್ಬೇಕಾಕತಿ. ಅದಕ್ಕ ಮಂಗಲ ಮುಗಿಯವರೆಗ ಅಳಿಗಾಡಂಗಿಲ್ಲ, ಇದು ಸುಮ್ಮನೆ ಕುಂಡ್ರಬೇಕು. ಮಂಗಲ ಮುಗೀತು ಅಂದ್ರ ಅಲ್ಲೇ ನೀವು ಸರಸರ ಅಲ್ಲೇ ಏನಾಗ್ಬೇಕ್ರಿ, ಸಾಲ ಆಗ್ಬೇಕು ನೋಡಿ, ಅವ್ರು ಓಡಾಡಿ ನೀಡಂಗ ಆಗ್ಬೇಕು. ಅನಂತರ ಸಹಕಾರ ಮಾಡೋ ಗಂಡ ಮಕ್ಕಳು ಹೆಣ್ಮಕ್ಳು ಮುಗಿತಾನ ಜಾಗ ಇತ್ತು ಅಂದ್ರೆ ಕುಂಡ್ರಿ, ಜಾಗ ಇರ್ಲಿಕ್ಕಂದ್ರೆ ಅವ್ರಿಗೆ ಹೆಣ್ಮಕ್ಳು ಆಗುತ್ತಾನ ಸ್ವಲ್ಪ ಈ ಸಮಾಧಾನ ನಿಂತ ಅವ್ರಿಗೆ ಪ್ರಸಾದ ಮಾಡಿಸ್ರಿ, ನಂತರ ನೀವು ಪ್ರಸಾದ ಮಾಡ್ರಿ ಅನ್ನತಕ್ಕಂತ ಮಾತುಗಳನ್ನು ಹೇಳ್ತಾ, ಇನ್ನೇನು ಸಮೀಪತ್ತು ಬಂದು 2 ದಿವಸ 3 ದಿವಸ ಐತಿನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮುಗೀತು ಅಂದ್ರ ಮತ್ತೆ ಬೇಕಂದ್ರೆ ಮುಂದಿನ ವರ್ಷ ಸಿಗಂಗಿಲ್ಲ. ಅದಕ್ಕಾಗಿ ಇನ್ 2-3 ದಿವಸ ನೀವು ಯಾರು ತಪ್ಪಿಸಿಕೊಳ್ಬೇಡ್ರಿ ಅಂತಕ್ಕಂತ ಮಾತನ್ನ ಹೇಳ್ತಾ ನನ್ನ 2 ವಾಗ್ರೂಪ ಪುಷ್ಪಗಳನ್ನ ಗುರು ಚರಣಕ್ಕೆ ಅರ್ಪಿಸಿ ಮುಗಿಸ್ತೀನಿ. ಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ.